ಧಾರವಾಡದ ಶ್ರೀ ಗುರುಬಸವ ಮಹಾಮನೆಯ ಮನಗುಂದಿಯ ಪೂಜ್ಯ ಶ್ರೀ ಬಸವಾನಂದ ಸ್ವಾಮಿಗಳು ಎಂದರೆ ಸಮತಾ ತತ್ವದ ಮೇಲೆ ನಿಂತ ಸ್ವಸ್ಥ ಸಮಾಜ ಕಟ್ಟಲು ಶ್ರಮಿಸುತ್ತಿರುವ ಸಂತರು. ಸಮುದಾಯದ ಆರೋಗ್ಯ ಮತ್ತು ಸಮಾಜ ಸೇವೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಮಹಾನ್ ಚೇತನ ಇವರು. ಶ್ರೀ ಬಸವಾನಂದರಿಗೆ ನಮ್ಮ ನಿಮ್ಮೆಲ್ಲರಂತೆ ನೋಡಲು ಹೊರಗಣ್ಣಿಲ್ಲ. ಅದಕ್ಕೆ ಅವರಿಗೆ ಅಂಧತ್ವದ ಅರಿವಿಲ್ಲ. ಆದರೆ ಲೋಕವನ್ನು ಅರಿಯುವ ಒಳಗಣ್ಣಿದೆ. ಹೀಗಾಗಿ ಅವರು ಸಮಾಜದಲ್ಲಿ ಕಣ್ಣಿದ್ದವರು ಮಾಡಲಾಗದ ಸಮಾಜ ಸೇವೆ ಮಾಡುತ್ತಿದ್ದಾರೆ. ರೋಗಗಳನ್ನು ತಾವು ಉಪವಾಸವೆಂಬ ಶಿಸ್ತಿನ ಚಿಕಿತ್ಸೆ ಮೂಲಕ ಎದುರಿಸುತ್ತಾರೆ. ಆ ಕಾಯಿಲೆಯನ್ನು ಗೆದ್ದು ಆ ಮದ್ದನ್ನು ಜನರ ಬಳಿ ಹೋಗಿ ಅವರಿಗೆ ಕೊಡುತ್ತಲೇ ಇದ್ದಾರೆ. ಕೆಲಸವನ್ನು ಮಾಡುತ್ತಲೇ ರೋಗವನ್ನು ಗೆದ್ದು ಅದರ ಸಾಕ್ಷಾತ್ ಅನುಭವದ ಅಮೃತವನ್ನು ತಮ್ಮ ಸುತ್ತಮುತ್ತ ಇರುವ ಲಕ್ಷಾಂತರ ಜನರಿಗೆ ಪುಸ್ತಕ ರೂಪದಲ್ಲಿ ಮಾತಿನಲ್ಲಿ ವಿಸ್ತರಿಸುತ್ತಾರೆ, ಬಿತ್ತರಿಸುತ್ತಾರೆ. ಅಷ್ಟೇ ಅಲ್ಲ, ಅದಕ್ಕೆ ತಮ್ಮ ಅನುಭವದ ಆಧಾರದ ಮೇಲೆ ಕಾಯಿಲೆಯ ಪ್ರಮಾಣ ಅನುಸರಿಸಿ ಅವನ್ನು ಉಪಚಾರ, ಉಪವಾಸ ವ್ರತಗಳನ್ನು ಕಡ್ಡಾಯವಾಗಿ ಮಾಡಿಸಿ ಉಪಚರಿಸುತ್ತಾರೆ. ಆ ಮದ್ದನ್ನು ಸ್ವತಃ ತಾವು ಸ್ವೀಕರಿಸಿ ಆರೋಗ್ಯವನ್ನು ವೃದ್ಧಿಸಿಕೊಂಡು ಪ್ರಾಕೃತಿಕ ಚಿಕಿತ್ಸೆಯ ವಿವರಗಳನ್ನು ತಿಳಿಸುತ್ತಾರೆ. ಶ್ರೀ ಸ್ವಾಮಿಗಳ ಜೀವನವೆಂದರೆ ಅದು ಏಳು ಬೀಳುಗಳ ಕಲ್ಲು ಮುಳ್ಳುಗಳ ಹೆದ್ದಾರಿ. ಆ ದಾರಿಯಲ್ಲಿ ನಡೆದು ತಮ್ಮ ಸಾಧನೆಯ ಹಾದಿಯಲ್ಲಿ ಹಲವು ಮೈಲಿಗಲ್ಲುಗಳನ್ನು ನಿಲ್ಲಿಸಿ ಅವರು ಜನರಿಗೆ ಆರೋಗ್ಯಪೂರ್ಣ ರಚನಾತ್ಮಕ ಚಿಂತನೆಯನ್ನು ಕಲಿಸಿಕೊಟ್ಟವರು. ನಡೆಯಬೇಕೆಂದರೆ ಕಾಲು, ನಡೆಯಬೇಕಾದ ಮನಸ್ಸು ಎರಡೂ ಗಟ್ಟಿಯಾಗಿರಬೇಕು. ಅಂತಹ ಅದ್ಭುತ ಸಂಕಲ್ಪ ಶಕ್ತಿ ಇರುವ ಶ್ರೀ ಬಸವಾನಂದ ಸ್ವಾಮಿಗಳ ತಿಳಿಗಣ್ಣಿನ ಬೆಳಕಿನ ಹನಿಗಳ ನುಡಿಮುತ್ತನ್ನು ಒಳಗೊಂಡ ಸಂದರ್ಶನವನ್ನು ನುಡಿಸಿರಿ ವಾಹಿನಿಯ ಪ್ರಧಾನ ಸಂಪಾದಕರಾದ ಕೃಷ್ಣಮೂರ್ತಿ ಹೆಬ್ಬಾರ್ ನಡೆಸಿಕೊಟ್ಟಿದ್ದಾರೆ. ಮನುಷ್ಯನೊಡನೆ ಬಾಳಲು ಯೋಗ್ಯ ವ್ಯಕ್ತಿಯಾಗಿ ಮಾಡುವಂಥ ನಿಮ್ಮ ಜೀವನ ಕ್ರಮಗಳು, ಉಪದೇಶಗಳು, ಸಂದೇಶಗಳು ನಮ್ಮ ಜೀವನಕ್ಕೆ ಬಹಳ ಉಪಯುಕ್ತ ಅಂತ ಅನ್ನಿಸಿದ ಹಿನ್ನೆಲೆಯಲ್ಲಿ ಇನ್ನು ಈ ಸಂದರ್ಶನಕ್ಕೆ ತಮ್ಮ ಮನೆ ಅಂಗಳದಲ್ಲಿ ಅವಕಾಶ ಮಾಡಿಕೊಟ್ಟು ಸಹಕರಿಸಿದ ಹೆಮ್ಮೆಯ ಸಾಹಿತ್ಯ ಪ್ರೇಮಿಗಳಾದ ಶ್ರೀ ಬಸವಾನಂದ ಸ್ವಾಮಿಗಳ ಭಕ್ತರಾದ ಸಿಜಿ ಉಪಾಧ್ಯಾಯ್ ಮತ್ತು ಶ್ರೀಮತಿ ಸೀತಾ ಉಪಾಧ್ಯಾಯ್ ದಂಪತಿಗಳಿಗೆ ನುಡಿಸಿರಿ ವಾಹಿನಿ ವತಿಯಿಂದ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. ಶ್ರೀ ಗುರುಬಸವ ಮಹಾಮನೆಯ ಜೀವಂತ ಪಾವನ ಜೀವಿಗಳಾದ ಬಸವಾನಂದ ಸ್ವಾಮಿ ಅವರಿಗೆ ನುಡಿಸಿರಿ ವೀಕ್ಷಕರ ಪರವಾಗಿ ಹಾರ್ದಿಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ ಸ್ವಾಮಿಗಳೇ, ನೀವು ಇಲ್ಲಿ ಬರ್ತೀರಿ ಅಂತ ಕೇಳಿ ತಿಳಿದು ನಿಮ್ಮ ಪ್ರಕೃತಿ ಚಿಕಿತ್ಸೆಯ ದಾರಿ, ಉಪವಾಸದ ಮೂಲಕ, ಆಹಾರದ ಮೂಲಕ ಮನುಷ್ಯ ಜೀವವನ್ನು ಇನ್ನೂ ಹೆಚ್ಚು ಆರೋಗ್ಯವಂತನಾಗಿ ಮನುಷ್ಯನೊಡನೆ ಬಾಳಲು ಯೋಗ್ಯ ವ್ಯಕ್ತಿಯಾಗಿ ಮಾಡುವಂಥ ನಿಮ್ಮ ಜೀವನ ಕ್ರಮಗಳು, ಉಪದೇಶಗಳು, ಸಂದೇಶಗಳು ನಮ್ಮ ಜೀವನಕ್ಕೆ ಬಹಳ ಉಪಯುಕ್ತ ಅಂತ ಅನ್ನಿಸಿದ ಹಿನ್ನೆಲೆಯಲ್ಲಿ ನಾನು ಇವತ್ತು ನಮ್ಮ ನುಡಿಸಿರಿ ವಾಹಿನಿಯ ಪರವಾಗಿ ನಿಮ್ಮ ಸಂದರ್ಶನಕ್ಕೆ ಬಂದಿದ್ದೇನೆ. ನಿಮಗೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು, ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ನಾವು ನೇರವಾಗಿ ವಿಷಯಕ್ಕೆ ಬರೋಣ. ಆಧುನಿಕ ಈ ವೈದ್ಯಕೀಯ ಪದ್ಧತಿ ಅಂದರೆ ಬರೀ ಅಲೋಪತಿ, ಆಯುರ್ವೇದ, ಅದರ ಹೊರತಾದಂಥ ಒಂದು ಪ್ರಕೃತಿ ಚಿಕಿತ್ಸೆ ಅಂತ ಒಂದು ಇದೆ. ಅದು ಹೇಗೆ ಭಿನ್ನ ಮತ್ತು ಅದು ಎಷ್ಟು ನಮಗೆಲ್ಲರಿಗೂ ಪ್ರಯೋಜನ ಅನ್ನೋದ್ರ ಕುರಿತು
ತಾವು ತುಂಬ ತಮ್ಮ ಕಾರ್ಯಕ್ರಮಗಳ ಮೂಲಕ ನಮಗೆ ಸಾದರಪಡಿಸಿದಿರಿ. ಅದ್ರ ಬಗ್ಗೆ ತಾವು ಏನಾದರೂ ಹೇಳ್ಬೋದಾ? ಖಂಡಿತ. ಆಧುನಿಕ ವೈದ್ಯ ಪದ್ಧತಿ ಮತ್ತು ಆಯುರ್ವೇದ ಅವೆರಡಕ್ಕೆ ಮೊದಲು ಡಿಫ್ರೆಂಟ್ ತಿಳ್ಕೊಬೇಕು ನಾವು. ಯಾಕಂದರೆ ಹಿಂದಿನ ಕಾಲದಲ್ಲಿ ಈ ಪ್ರಕೃತಿ ಚಿಕಿತ್ಸೆ ಅನ್ನೋದು ಆಯುರ್ವೇದದ ಒಂದು ಭಾಗನೇ ಆಗಿತ್ತು ಬಹಳ ಹಿಂದೆ. ಯಾಕಂದರೆ ಆಯುರ್ವೇದ ಘೋಷಣೆ ಮಾಡಿದೆ ಲಂಘನಂ ಪರಮೌಷಧಂ ಅಂತ ಹೇಳ್ಬಿಟ್ಟು. ಆದರೆ ಮುಂದೆ ಬರ್ತಾ ಬರ್ತಾ ಭಾರತ ದೇಶದಲ್ಲಿ ದಾರಿದ್ರ್ಯ ಶುರುವಾಯಿತು. ಪರಕೀಯರ ದಾಳಿಗಳು, ತಮ್ಮ ಮೂಲ ಸಂಸ್ಕೃತಿಯನ್ನು ಮರೆತಿದ್ದು, ಇವೆಲ್ಲ ಆಗ್ಬಿಟ್ಟು ನಮ್ಮ ಮೂಲ ಪದ್ಧತಿಯನ್ನು ಮರೆತುಬಿಟ್ರು. ಆದರೆ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆ ಒಂದೇ ಆದಂಥ ಸಂದರ್ಭದಲ್ಲಿ ಅದು ಬೇರೆ ವಿಷಯ ಆಗತ್ತೆ. ಈ ಆಧುನಿಕ ವೈದ್ಯ ಪದ್ಧತಿ ಅಂದರೆ ನೀವು ಅಲೋಪತಿ ಅಂತ ಬಳಸಿದ್ರಲ್ಲ, ಹೌದು, ಇದ್ರದ್ದು ಹವಾಂತರ ಹಾವಳಿಗಳು ಜಾಸ್ತಿ ಆಗಿದೆ ಇವಾಗ. ಅದನ್ನು ನಾವು ಸರಿಯಾಗಿ ತಿಳ್ಕೊಬೇಕು. ಮೊಟ್ಟ ಮೊದಲನೇದಾಗಿ ಈ ಆಯುರ್ವೇದ ಅಂದರೆ ಆಧುನಿಕ ವೈದ್ಯ ಪದ್ಧತಿಯವರು ಹಿಪೋಕ್ರಟಿಸ್ ಹೆಸರಲ್ಲಿ ಒಂದು ಪ್ರಮಾಣ ವಚನ ತಗೊಳ್ತಾರೆ. ಏನಂತ ಗೊತ್ತಿರ್ಬೇಕು ನಿಮಗೆ. ಹಿಪೋಕ್ರಟಿಸ್ ಅಂದರೆ ಫಾದರ್ ಆಫ್ ಮೆಡಿಸನ್ ಅಂತ ಅವ್ರು ಹೇಳ್ತಾರೆ. ಆ್ಯಕ್ಚುಲಿ ಅವಾಗ ಈ ಯಾವುದೇ ಡ್ರಗ್ಸು ಇರಲಿಲ್ಲ, ಯಾವ ಮೆಡಿಸನ್ ಇರಲಿಲ್ಲ. ಅವನು ಹೇಳ್ತಾನೆ, ನೇಚರ್ ಕ್ಯೂರ್ಸ್ ದ ಡಿಸೀಸ್, ಡಾಕ್ಟರ್ ಟೇಕ್ಸ್ ದ ಕ್ರೆಡಿಟ್ ಅಂತ ಹೇಳ್ತಾನೆ. ಅವನೇ ಹೇಳ್ತಾರೆ. ಇನ್ನೊಮ್ಮೆ ಹೇಳಿ. ನೇಚರ್ ಕ್ಯೂರ್ಸ್ ದ ಡಿಸೀಸ್ ಅಂದ್ರೆ ಕಾಯಿಲೆಯನ್ನು ಹುಷಾರು ಮಾಡ್ತಕ್ಕಂಥದ್ದು ನೇಚರೇ. ಹೌದು. ಡಾಕ್ಟರ್ ಟೇಕ್ಸ್ ದಿ ಕ್ರೆಡಿಟ್. ಈಗ ಯಾರೋ ಜ್ವರ ಬಂದಿದೆ, ಹೌದು, ಅವನದು ಒಂದು ಏನು ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ಬೇಗ ಗುಣ ಆಗುತ್ತೆ. ಒಂದು ಮಾತ್ರೆ ಕೊಟ್ಟು ಕೂಡಲೇ ಅವನಿಗೆ ಕಡಿಮೆ ಆದಂಗೆ ಆಗುತ್ತೆ. ಆ್ಯಕ್ಚುಲಿ ಜ್ವರ ಕಡಿಮೆ ಮಾಡಬಾರ್ದು ಅವಾಗ. ಜ್ವರ ಬಂದಿರೋದು ನಮ್ಮ ಉಪಕಾರಕ್ಕೆ, ಹೌದು, ಎಚ್ಚರಿಕೆಗೆ. ಒಂದು ಬರೀ ಎಚ್ಚರಿಕೆ ಅಲ್ಲ, ನಿನ್ನೊಳಗಡೆ ಕೊಳೆ ಜಾಸ್ತಿ ಆಗಿದೆ, ಅದನ್ನು ಸುಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ ಅದು. ಅದಕ್ಕೆ ನಾವು ಕೋಆಪರೇಟ್ ಮಾಡಬೇಕಾಗಿತ್ತು. ಅಂದ್ರೆ ನೀರು ಹೆಚ್ಚು ಕುಡಿಯೋದ್ರ ಮೂಲಕ, ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳೋದ್ರ ಮೂಲಕ, ವಿಶ್ರಾಂತಿ ತಗೊಳ್ಳೋದ್ರ ಮೂಲಕ ನಾವು ಅದಕ್ಕೆ ಕೋಆಪರೇಟ್ ಮಾಡಬೇಕು, ಸಹಕರಿಸಬೇಕು. ಅದು ಬಿಟ್ಬಿಟ್ಟು ಆಧುನಿಕ ವೈದ್ಯ ಪದ್ಧತಿ ಏನು ಮಾಡ್ತು, ಅದನ್ನು ಜ್ವರನೇ ಕಂಟ್ರೋಲ್ ಮಾಡೋಕ್ಕೆ ನೋಡ್ತು. ಎಲ್ಲ ಅನರ್ಥಗಳ ಮೂಲ ಇಲ್ಲಿಂದನೇ ಶುರುವಾಗಿದ್ದು. ಆದ್ದರಿಂದ ಈ ಹಿಪೋಕ್ರಟಿಸ್ ಹೆಸರಲ್ಲಿ ಇವರೇನು ಪ್ರಮಾಣ ವಚನ ತಗೊಳ್ತಾರೆ ಅಂದರೆ ನಾನು ಒಳ್ಳೇದು ಮಾಡ್ತೀನಿ, ನಾನು ಜಗತ್ತಿಗೆ ಉಪಕಾರ ಮಾಡ್ತೀನಿ ಅಂತ ಹೋಗ್ತಾರೆ, ಅದು ಖಂಡಿತವಾಗಿಯೂ ಅಲ್ಲ. ಅವರು 2500 ವರ್ಷದಿಂದ 3000 ವರ್ಷದಿಂದ ಇದ್ದಂಥ ವ್ಯಕ್ತಿ ಗ್ರೀಕ್ ದೇಶದಲ್ಲಿ. ಅವಾಗ ಯಾವ ಡ್ರಗ್ಸು ಇರಲಿಲ್ಲ, ಹೌದು, ಕೆಮಿಕಲ್ ಮೆಡಿಸನ್ನೇ ಇರಲಿಲ್ಲ. ಅವಾಗಿದ್ದು ಎಲ್ಲ ಇಡೀ ವಿಶ್ವದಲ್ಲಿ ಶುದ್ಧ ಸಸ್ಯದ ಮೂಲಕ ಅಥವಾ ನ್ಯಾಚುರೋಪತಿ ಹೆಸರು ಬೇರೆ ಬೇರೆ ಇಟ್ಕೊಂಡಿರ್ಬೋದು ಅವರು. ಆದರೆ ಇಡೀ ವಿಶ್ವದಲ್ಲಿ ಇದ್ದಿದ್ದು ಇವೆರಡೇ ಪದ್ಧತಿ. ಅಂದರೆ ಏನು ಕಷಾಯಗಳನ್ನು ಕುಡಿಯುವಂಥದ್ದು ಇರ್ಬೋದು, ಉಪವಾಸ ಮಾಡುವಂಥದ್ದು ಇರ್ಬೋದು, ಅಥವಾ ನೀರನ್ನು ಹೆಚ್ಚಿಗೆ ಕುಡಿದು ಶರೀರದ ಕೊಳೆನ ಆಚೆ ಹಾಕುವಂಥದ್ದು ಇರ್ಬೋದು. ಆಹಾರದಲ್ಲೇ ಈಗ ಕಾಲಮಾನಕ್ಕೆ ತಕ್ಕ ಹಾಗೆ ಆಹಾರವನ್ನು ಬದಲಾಯಿಸ್ಕೊಂಡು ಆ ಕಾಲಮಾನಕ್ಕೆ ಹೊಂದ್ಕೊಳ್ತಕ್ಕಂಥ ಪದ್ಧತಿ ಇತ್ತು. ಎಲ್ಲ ಇಡೀ ವಿಶ್ವದಲ್ಲೇ ಆ ಪದ್ಧತಿ ಇತ್ತು. ಹೆಸರು ಆಯುರ್ವೇದ ಅಂತ ಇರಲಿಲ್ಲ ಅಷ್ಟೇ. ನಿಮ್ಮ ಪ್ರಕಾರ ಸುಮಾರು ಹಂಗಾದ್ರೆ ಈ ಅಲೋಪತಿಗೆ ಸುಮಾರು ಎಷ್ಟು ವರ್ಷದ ಇತಿಹಾಸ ಇದೆ? ಇದು ನಿಜವಾಗಿ ಹೇಳಬೇಕಂದ್ರೆ ಸುಮಾರು ಒಂದು 250ರಿಂದ 300 ವರ್ಷದ ಇತಿಹಾಸ ಅಷ್ಟೇ, ಸರಿಯಾಗಿ ಹೇಳ್ಬೇಕಂದ್ರೆ. ಅದನ್ನು ನಾವು ಎಲ್ಲಿ ತನಕ ತಗೊಂಡೋಗ್ಬೋದು ಅಂದರೆ, ಡೇವಿಡ್ ಜೆನ್ನರ್ ಅಂತ ಹೇಳಿ ವ್ಯಾಕ್ಸಿನೇಷನ್ ಕಂಡುಹಿಡಿತಾನೆ ಮೊದಲು, ಅಲ್ಲಿಂದ ಶುರುವಾಯಿತು ಅಲೋಪತಿ ಅಂತ ಹೇಳ್ಬೋದು. ಲೂಯಿ ಪ್ಯಾಸ್ಚರ್ ಏನು ಈ ರೇಗಿಸ್ಗೆ ಅಂದರೆ ಹುಚ್ಚುನಾಯಿ ಕಡಿದಿದ್ದಕ್ಕೆ ಔಷಧಿ ಕಂಡಿಡ್ದ, ಲಸಿಕೆ ಕಂಡಿಡ್ದ. ಅದಕ್ಕಿಂತ ಮುಂಚೆ ಒಂದು 50 ವರ್ಷ ಮುಂಚೆ ಡೇವಿಡ್ ಜೆನ್ನರ್ ಅನ್ನುವಂಥವನು ಔಷಧಿ ಕಂಡಿಡ್ದ, ಅಂದರೆ ಸಿಡುಬು ಅದಕ್ಕೆಲ್ಲ ಲಸಿಕೆ ಕಂಡಿಡ್ದ. ಅದರ ಸಿದ್ಧಾಂತ ಏನು ಹೇಳ್ತಾ ಇದೆ ಅಂದರೆ, ಆ ರೋಗಾಣುಗಳನ್ನೇ ದುರ್ಬಲಗೊಳಿಸಿ ನಿಯಂತ್ರಿಸುವುದು, ನಿಮಗೆ ಕೊಡೋದು. ಹೌದು. ಈ ಕೊರೋನಾ ವೈರಸ್ನಲ್ಲಿ ವ್ಯಾಕ್ಸಿನ್ ಕೊಡೋದು ಅಂದ್ರೆ ಏನು, ಸಿಂಥೆಟಿಕ್ ವೈರಸ್ಗಳನ್ನ ಸೃಷ್ಟಿ ಮಾಡೋದು, ದುರ್ಬಲಗೊಳಿಸೋದು, ಮತ್ತೆ ಅದನ್ನೇ ಚುಚ್ಚೋದು. ಕರೆಕ್ಟ್. ಅದನ್ನ ಪ್ರಕೃತಿನೇ ಮಾಡ್ತಾ ಇದೆಯಲ್ಲ. ಹೌದು. ಮತ್ತೆ ಚುಚ್ಚೋದು ಹಾಕ್ಬೇಕು ಅದಕ್ಕೆ. ಹೌದು. ಆಮೇಲೆ ಆರೋಗ್ಯವಂತರಿಗೂ ಚುಚ್ಚುತ್ತೀರಿ ನೀವು. ಹೌದು. ಎಷ್ಟೋ ಜನ ಅದರಿಂದ ಸೈಡ್ ಎಫೆಕ್ಟ್ ಇಂದ ಸತ್ತಿದ್ದಾರೆ. ಹೌದು, ತೊಂದರೆ ಆಗಿದೆ.
ಇಂಥ ಒಂದು ಅಂದರೆ ನಮಗೆ ನಾವೇ ಮೋಸ ಮಾಡ್ಕೊಳ್ಳೋದು. ವಿಜ್ಞಾನಿಗಳು, ರಾಜಕಾರಣಿಗಳು, ವೈದ್ಯರು ಎಲ್ಲ ಸೇರಿಕೊಂಡು ಇಡೀ ತಮಗೆ ತಾವೇ ಅಥವಾ ಜನಾಂಗಕ್ಕೆ ಇದರಿಂದ ಲಾಭ ಆಗ್ತಿರೋದು ಇವ್ರು 3-4 ಜನರಿಗೆ ಮಾತ್ರ. ಹೌದು, ನಿಜವಾಗಿ ಪೇಷಂಟ್ಗಳಿಗೆ ಲಾಭ ಇಲ್ಲ. ಹೌದು, ಒಂದು ವೇಳೆ ಅದು ಲಾಭ ಅಂತ ಅನಿಸಿದೆ ಅಂದರೂ ಇವ್ರು ರೋಗ ನಿರೋಧಕ ಶಕ್ತಿಯನ್ನು ಹಾಳು ಮಾಡುತ್ತೆ. ಅದು ಹೌದು, ನ್ಯಾಚುರಲ್ ಆಗಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹಾಳು ಮಾಡುತ್ತೆ. ಈಗ ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ತುಂಬ ಹಳೆ ಒಂದು ಅಂದರೆ ಒಂದು 80-90 ವರ್ಷಗಳ ಹಿಂದೆ ನಡೀತು ಘಟನೆ. ಪೆನ್ಸಿಲಿನ್ ಇಂಜೆಕ್ಷನ್ ಅಂತ ಕಂಡಿಡ್ದ. ಪೆನ್ಸಿಲಿನ್ ಅದು ಆ್ಯಂಟಿಬಯೋಟಿಕ್. ಅಲೆಕ್ಸಾಂಡರ್ ಫ್ಲೇಮಿಂಗ್ ಅಂತ ಕಾಣುತ್ತೆ ಅವನ ಹೆಸರು. ಅವನಿಗೆ ನೊಬೆಲ್ ಪ್ರೈಸ್ ಕೊಟ್ಟರು. ನಿಮಗೆಲ್ಲ ನೀವು ಚಿಕ್ಕವರಿದ್ದಾಗ, ನಾವು ಚಿಕ್ಕವರಿದ್ದಾಗ ಗೊತ್ತು, ಪೆನ್ಸಿಲಿನ್ ಅಂದರೆ ಎಲ್ಲದಕ್ಕೂ ರಾಮಬಾಣ. ಹೌದು, ಇವತ್ತು ಅದೇ ಪೆನ್ಸಿಲಿನ್ನು ಯಮಬಾಣ ಆಗಿದೆ. ಅವತ್ತು ರಾಮಬಾಣ ಹೇಗಾಯಿತು, ಇವತ್ತು ಯಮಬಾಣ ಹೇಗಾಯಿತು. ಇವತ್ತು ಪೆನ್ಸಿಲಿನ್ ಕೊಡಲ್ಲ. ಕೊಡಬೇಕಾದ್ರೂ 10 ಸಾರಿ 20 ಸಾರಿ ವಿಚಾರ ಮಾಡ್ತಾರೆ, ಕೇಳ್ತಾರೆ, ಟೆಸ್ಟ್ ಮಾಡ್ತಾರೆ. ಮೊದಲು ಏನಿಲ್ಲ, ವೆಗ್ಗಳವಾಗಿ ಅದನ್ನೇ ಕೊಡ್ತಾ ಇದ್ರು. ಅಲ್ಲಿ ಕೆಲಸ ಮಾಡಿರೋದು ಪೆನ್ಸಿಲಿನ್ ಶಕ್ತಿ ಅಲ್ಲ, ಮನುಷ್ಯನ ರೋಗ ನಿರೋಧಕ ಶಕ್ತಿ, ಆ ಲಿವರ್ ಪವರ್, ಕಿಡ್ನಿ ಪವರ್. ಅವಾಗ ಹಿಂದಿನ ಜನರಿಗೆ ಕಿಡ್ನಿ ಬಹಳ ಚೆನ್ನಾಗಿತ್ತು, ಲಿವರ್ ಬಹಳ ಚೆನ್ನಾಗಿತ್ತು. ಬರ್ತಾ ಬರ್ತಾ ಪೀಳಿಗೆಯಿಂದ ಪೀಳಿಗೆಗೆ ಅದು ಕೆಟ್ಕೊಂತ ಬಂತು, ದುರ್ಬಲ ಆಗ್ತಾ ಬಂತು. ಕಾರಣ ಅಂದ್ರೆ ಈ ಎಲ್ಲ ಡ್ರಗ್ಸ್. ನಾನು ನಿಮ್ಗೊಂದು ಪುಸ್ತಕ ಕೊಡ್ತೀನಿ, ಆರೋಗ್ಯ ಜೀವನ ಅಂತ ಹೇಳಿ, 100 ವರ್ಷದ ಹಿಂದೆ ಬರೆದಿರ್ತಕ್ಕಂಥದ್ದು. ಹರ್ಡೇಕರ್ ಮಂಜಪ್ಪನವರು ಅಂತ ಹೇಳಿ. ಹೌದು, ಬನವಾಸಿ ಅವರು, ನಿಮ್ಮ ಜಿಲ್ಲೆಯವರೇ? ಹೌದು, ನಮ್ಮ ಜಿಲ್ಲೆಯವರೇ. ಅವರು ಶಾಲೆಗಳಿಗೆ ಬರ್ತಾ ಇದ್ರು ಅವಾಗ, ನಾವು ಸಣ್ಣವರು ಇರುವಾಗ. ಇಲ್ಲ, ನೀವು ಸಣ್ಣವರಿದ್ದಾಗ ಇರ್ಲಿಲ್ಲ. ಅವ್ರು ನಾಸು ಹರ್ಡಿಕರ್ ಬೇರೆ, NS ಹರ್ಡಿಕರ್ ಅಂತ ಅವ್ರು ಬೇರೆ, ಸೇವಾದಳ ಅಂತ ಸ್ಥಾಪನೆ ಮಾಡಿದವರು. ಇವರು ಹರ್ಡೇಕರ್ ಮಂಜಪ್ಪ ಅಂತ ಹೇಳಿ 1947 ಅವರು ಹಾಗಾದ್ರೆ ಅವರಲ್ಲ ನೀವು ಹೇಳ್ದಂಗೆ. ನಾವು ನೋಡಿದವ್ದು ಇವ್ರನ್ನ, ಹರ್ಡಿಕರ್ ನಾಸು ಹರ್ಡಿಕರ್ ಅಂತ. ಅವರು ಹೆಚ್ಚಿಗೆ ಕಾಲ ಬದುಕಿದ್ರು. ಅವರು ಸೇವಾದಳವನ್ನು ಸ್ಥಾಪನೆ ಮಾಡಿದ್ರು. ಹೌದು, ಇಬ್ರು ಹೆಚ್ಚು ಕಡಿಮೆ ಸ್ನೇಹಿತರೆ ಅವರು. ಹೌದಲ್ಲ? ಗಾಂಧೀಜಿ ಇಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿದ್ದಾಗ ಇಬ್ರು ಸೇವೆ ಮಾಡಿದ್ದಾರೆ ಗಾಂಧೀಜಿ ಅವ್ರದ್ದು. ಅಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ದಾರೆ. ಅವರು ಹರ್ಡೇಕರ್ ಮಂಜಪ್ಪನವರು 100 ವರ್ಷದ ಹಿಂದೆನೆ ಅಲೋಪತಿ ಡಾಕ್ಟರ್ಗಳು ಹೇಳಿರ್ತಕ್ಕಂಥ ಅಭಿಪ್ರಾಯಗಳನ್ನೇ ಸಂಗ್ರಹ ಮಾಡಿದ್ದಾರೆ. ಒಂದು 10-12 ಜನರದ್ದು. ಅದಕ್ಕೆ ಪುಸ್ತಕ ಏನಾದ್ರು ಮಾಡಿದ್ದಾರೆ? ಇದೆ, ಆರೋಗ್ಯ ಜೀವನ ಅಂತಾನೆ ಇದೆ. ಅದರಿಂದನೇ ನಾನು ಇವತ್ತು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಕಾರಣ ಅದೇ ಮೂಲ ಸ್ಫೂರ್ತಿ. ನಾನು ಮೊದಲು ಆ್ಯಕ್ಚುಲಿ ಆಶ್ರಮ ಮಾಡಬಾರ್ದು ಅಂತ ಅನ್ಕೊಂಡಿದ್ದವನು. ಸುಮ್ಮನೆ ಯಾಕೆ ನಾನು ಭಾರ ಆಗೋದು ಜಗತ್ತಿಗೆ, ಬೇಡ, ಎಲ್ಲ ಒಂದು ಕಡೆ ಇದ್ದು ಧ್ಯಾನ ಮಾಡಿಕೊಂಡು ಆಹಾರ ಸಿಕ್ಕಿ ಪರಮಾತ್ಮ ಕೊಡ್ತಾನೆ, ಹಾಗೆ ನನ್ನ ಜೀವನ ಮುಗಿಸ್ಬೇಕು ಅಂದ್ಕೊಂಡವ್ ನಾನು. ಆದರೆ ಈ ಪುಸ್ತಕ ಓದಿದ ಮೇಲೆ ಮತ್ತು ವೈದ್ಯಕೀಯದ ದುಷ್ಪರಿಣಾಮಗಳು ಈಗ ಜಗತ್ತಿಗೆ ಅರ್ಥ ಆಗ್ತಾ ಇದೆ. ಹೌದು, ಇನ್ನು ಮುಂದೆ ಇನ್ನೂ ಅರ್ಥ ಆಗುತ್ತೆ. ಆಪರೇಷನ್ ಮಾಡಿಸ್ಕೊಂಡಿದ್ದಾನೆ, ಆಪರೇಷನ್ ಸಕ್ಸಸ್, ಬಟ್ ಪೇಷಂಟ್ ಇಸ್ ಡೆಡ್. ಅವಾಗ ಡಾಕ್ಟರ್ಗೆ ಏನೂ ತೊಂದರೆ ಇಲ್ಲ, ಯಾಕೆ ಪ್ರಮಾಣ. ಅದಕ್ಕೆ ಅಲೋಪತಿ ಡಾಕ್ಟ್ರೇ ಹೇಳ್ತಾನೆ, ಡಾಕ್ಟರ್ಸ್ ಆರ್ ಲೈಸೆನ್ಸ್ಡ್ ಕಿಲ್ಲರ್ಸ್ ಅಂತ ಹೇಳಿ. ನಾನು ಹೇಳಿರೋದಲ್ಲ ಅದು, ಅಲೋಪತಿ ಡಾಕ್ಟ್ರೇ ಹೇಳ್ತಾನೆ. ಹೌದು, ಯುದ್ಧ, ಪ್ಲೇಗು, ಕ್ಷಾಮ ಎಷ್ಟು ಜನರನ್ನು ಕೊಲ್ಲುತ್ತೋ ಅದಕ್ಕಿಂತ ಹೆಚ್ಚು ಜನರನ್ನ ಔಷಧಿ ಕೊಲ್ಲುತ್ತೆ ಅಂತ ಹೇಳಿ ಡಾಕ್ಟ್ರ್ ಹೇಳಿದ್ದಾರೆ. 100 ವರ್ಷದಿಂದನೇ ಹೇಳಿದ್ದಾರೆ. ಅದನ್ನೆಲ್ಲ ಸಂಗ್ರಹ ಮಾಡಿ ಬರೆದಿದ್ದಾರೆ ಅವರು. ಅದೆಲ್ಲ ನೋಡಿದಾಗ ನನಗನ್ನಿಸ್ತು, ಆ ಪುಸ್ತಕ ಈಗ ಎಲ್ಲಾದ್ರೂ ಲಭ್ಯ ಇದೆಯಾ? ನಿಮಗೆ ಕೊಡ್ತೀನಿ ನಾನು. ನಾವು ಪ್ರಿಂಟ್ ಮಾಡ್ತಾ ಇದೀವಿ ಅದನ್ನು. ಆಯ್ತು, ಪ್ರಿಂಟ್ ಮಾಡಿ ಜನರಿಗೆ ತಲುಪಿಸ್ತಾ ಇದ್ದೀವಿ. ನಿಮಗೆ ಆ ಪುಸ್ತಕನೂ ಕೂಡ ಕೊಡ್ತೀನಿ. ಈಗ ನಾವು ಒಟ್ಟಾರೆ ಅಲೋಪತಿ ಅನ್ನೋದು ಹೇಗೆ ಮನುಷ್ಯ ವಿರೋಧಿಯಾಗಿ ಬೆಳಗ್ತಾ ಇದೆ ಅನ್ನೋದನ್ನು ಹೇಳಿದ್ರಿ. ಈಗ ಆಯುರ್ವೇದಕ್ಕಿಂತ ಇದೆಲ್ಲ ಹೊರತಾದ್ದು ಆಯುರ್ವೇದ ತುಂಬ ಚೆನ್ನಾಗಿದೆ. ಈ ನಮ್ಮ ಭಾರತೀಯ ಮೂಲ ಸಂಸ್ಕೃತಿಯ ಬೇರು ಆಯುರ್ವೇದನೇ. ಅದಕ್ಕೆ ಅವರು ವೈದ್ಯ ಪದ್ಧತಿಗೆ, ಈಗ ಆಲೋಪತಿ, ಹೋಮಿಯೋಪತಿ ಅನ್ನೋದ್ರಲ್ಲಿ ರೋಗ ಅಂತ ಹೆಸರಿದೆ. ಪ್ಯಾಥಿ ಅಂದರೆ ರೋಗ ಅಂತ ಅರ್ಥ. ರೋಗ ನಿಧಾನ, ಇವೆಲ್ಲ ರೋಗ ಪರಿಹರಿಸೋ ಅಂತ ಅದಕ್ಕೆ ಪ್ರಯತ್ನ ಪಡೋವು. ಆದ್ರೆ ಆಯುರ್ವೇದ ಹೇಳೋದು ಬದುಕಿನ ಪದ್ಧತಿ. ಅಂದ್ರೆ ಆಯುಷ್ಯ, ಆಯುಷ್ಯದ ಜ್ಞಾನ. ನೀನು ಹೆಚ್ಚು ಕಾಲ ಹೇಗೆ ಬದುಕಬೇಕು, ದೀರ್ಘಕಾಲ ಬದುಕಬೇಕು, ಈ ಜಗತ್ತಿನಲ್ಲಿ ಏನೇ ನಾವು ಸಾಧನೆ ಮಾಡಬೇಕಾದ್ರೂ ಆಯುಷ್ಯ ಅನ್ನೋದು, ಜೀವನ ಅನ್ನೋದು ಇಂಪಾರ್ಟೆಂಟ್. ಹೌದು, ಅದೇ ಇಲ್ಲದೆ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದನ್ನ ನೀನು ದೀರ್ಘಗೊಳಿಸ್ಕೊಳ್ಳೋ ಉಪಾಯ ಕಂಡುಹಿಡಿದ್ರು ಅವರೆಲ್ಲ. 125 ವರ್ಷ, 150 ವರ್ಷ. ಇವತ್ತಿಗೂ ಕೂಡ ಹಿಮಾಲಯದಲ್ಲಿ ನೀವು ಬಹಳ ಸಂಶೋಧನೆ ಮಾಡಿ ಹುಡುಕಾಡಿದ್ರೆ 200, 300, 400 ವರ್ಷ ಬದುಕಿರೋರು ಇವತ್ತಿಗೂ ಸಿಗ್ತಾರೆ. ಇದ್ದಾರಲ್ಲ? ಇದ್ದಾರೆ, ಇವತ್ತಿಗೂ ಇದ್ದಾರೆ.
ಇದು ಅಂದರೆ ಅವರ ಗುರಿ ಏನಪ್ಪ ಅಂತಂದರೆ ದೇಹದಲ್ಲಿ ತಿಂದು ಉಂಡು ಸತ್ತೋಗೋದು ನಮ್ಮ ಗುರಿ ಅಲ್ಲ. ಪರಮಾತ್ಮನನ್ನು ಅರಿಯೋದು, ತನ್ನಂತಾನು ಅರಿಯೋದು. ಈ ಎಲ್ಲ ಸುಖಗಳಿಗಿಂತ ಶ್ರೇಷ್ಠವಾದ ಸುಖ ಇದೆ, ಅದು ಆತ್ಮಸುಖ. ಹೌದು, ಅದನ್ನು ಪಡೆಯೋದು ಅವ್ರ ಗುರಿ. ಅದು ಸಿಕ್ಕ ಮೇಲೆ ಅವರಿಗೆ ಈ ದೇಹ ಬಿಡಬೇಕು, ಸಾಯ್ಬೇಕು ಅಂತ ಅನ್ಸೋದೇ ಇಲ್ಲ. ಅಷ್ಟು ಪರಮಾನಂದದಲ್ಲಿ ಅವ್ರು ಬದುಕ್ತಾರೆ. ಊಟನೇ ಇಲ್ಲದೆ ಅವ್ರು ವರ್ಷಾನುಗಟ್ಟಲೆ ಬದುಕಬಲ್ಲರು. ಆ ತರಹ ಒಂದು ಪದ್ಧತಿ ಆಯುರ್ವೇದದ ಕೊನೆ ಸಂಶೋಧನೆ ಅದು. ಆದರೆ ಮೂಲ ಸಿದ್ಧಾಂತ ಏನು ಆಯುರ್ವೇದ ರೂಪಿಸಿದೆ, ವಾತ ಪಿತ್ತ ಕಫ, ಅದು ಬಹಳ ಸರಿಯಾಗಿದೆ. ಆಮೇಲೆ ಅದರಲ್ಲಿ ಆಯುರ್ವೇದದಲ್ಲೇ ಬರ್ತದೆ, ಪಂಚಭೂತಗಳ ವರ್ಣನೆ ಬರ್ತದೆ. ಆಯುರ್ವೇದದಲ್ಲಿ ಬರಲ್ಲ, ಋಗ್ವೇದದಿಂದ ಶುರು ಆಗುತ್ತೆ ಅದು. ಅಲ್ಲಿ ದೇವತೆಗಳ ವರ್ಣನೆ ಅಂತ ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅದು ಪಂಚಭೂತಗಳ ವರ್ಣನೆ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಇದ್ರ ಬಗ್ಗೆ ವರ್ಣನೆ ಮಾಡಿ ಇವು ಹೇಗೆ ಮನುಷ್ಯನಿಗೆ ಆರೋಗ್ಯ ಮಾಡಬಲ್ಲವು, ಆರೋಗ್ಯ ಕೊಡಬಲ್ಲವು ಅಂತಕ್ಕಂಥದ್ದನ್ನ ತುಂಬಾ ವಿಸ್ತಾರವಾಗಿ ಬರೆದಿದ್ದಾರೆ. ಇದನ್ನ ಈಗಿನ ಆಯುರ್ವೇದ ಡಾಕ್ಟರ್ಗಳು ಎಷ್ಟು ಜನ ಕಲಿತವ್ರು ಎಷ್ಟು ಜನ ಪಾಲಿಸ್ತಾರೋ ನನಗೆ ಗೊತ್ತಿಲ್ಲ. ಹೌದು, ಆದರೆ ತುಂಬ ಚೆನ್ನಾಗಿದೆ ಆಯುರ್ವೇದ. ಆದರೆ ಅದು ಕೂಡ ಕಲುಷಿತ ಆಯಿತು ಮುಂದೆ. ಮತ್ತು ಎಷ್ಟೋ ಗ್ರಂಥಗಳನ್ನ ಸುಟ್ಟು ಹಾಕ್ಬಿಟ್ರು. ಓಹೋ, ಆಯುರ್ವೇದದ ಅಮೂಲ್ಯ ಗ್ರಂಥಗಳು ಸುಟ್ಟು ಹೋಗ್ಬಿಟ್ರು. ಹಿಂದೆ ನಮ್ಮ ದೇಶದಲ್ಲಿ ಹೇಗಿತ್ತು ಅಂದರೆ, ಕೆಲವು ವೈದ್ಯರು ಎಂತಹ ವೈದ್ಯರಿದ್ರಂದ್ರೆ, ನೀವು ಅವ್ರಿಗೆ ಹೋಗ್ಬಿಟ್ಟು ನಿಮ್ಮ ನೋವನ್ನು ಹೇಳಬೇಕಾಗಿಲ್ಲ, ಅವರೇ ಕಂಡು ಹಿಡಿತಿದ್ರು. ನಿಮ್ಮ ಮುಖ ನೋಡಿ, ನಿಮ್ಮ ನಾಡಿ ನೋಡಿ, ನಿಮ್ಮನ್ನು ಮುಟ್ಟು ನೋಡಿದ್ರೆ ನಿಮ್ಮನ್ನು ಬರೀ ಇರುವಿಕೆಯಿಂದ ಅವ್ರಿಗೆ ಕಾಯಿಲೆಗಳು ಗೊತ್ತಾಗ್ತಿದ್ವು. ಅಂಥ ಕಾಲ ಕೂಡ ಒಂದಿತ್ತು. ಅಂಥ ಅನೇಕ ಸಾವಿರಾರು ಗ್ರಂಥಗಳು ಸುಟ್ಟು ಹಾಕಿದ್ದಾರೆ. ಪರಕೀಯರು ಸಾವಿರಾರು ಗ್ರಂಥಗಳನ್ನು ಸುಟ್ಟು ಹಾಕಿದ್ದಾರೆ. ಆ ವಿದ್ಯೆ ನಾಶ ಆಗಿದೆ. ಸ್ವಲ್ಪ ಉಳ್ಕೊಂಡಿದೆ. ಆ ಉಳ್ಕೊಂಡಿದ್ದನ್ನು ಕೂಡ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ಹೌದು, ಸರ್ಟಿಫಿಕೇಟ್ ಆಯುರ್ವೇದದ್ದು, ಆದ್ರೆ ತುಂಬಾ ಜನ ಅಲೋಪತಿನೇ ಇಂಜೆಕ್ಷನ್ನೇ ಕೊಡ್ತಾರೆ, ಮಾತ್ರನೇ ಕೊಡ್ತಾರೆ. ಹಾಗೆ ಕೊಡಬಾರ್ದು. ಹೌದು. ಈಗ ನನ್ನ ಚಿಕಿತ್ಸೆ ಏನಿದೆ, ಇದು ನಿಮ್ಮದು ಪ್ರಕೃತಿ ಚಿಕಿತ್ಸೆ. ಇದರ ಭಿನ್ನತೆ ಮತ್ತು ಇದರ ವಿಶೇಷತೆ ಏನು? ಇದು 19ನೇ ಶತಮಾನದ ಪ್ರಾರಂಭದಲ್ಲಿ ವಿನ್ಸೆಂಟ್ ಪ್ರಿಸ್ನಿಜ್, ಲೂಯಿ ಕುನ್ನೆ, ಅಡಾಲ್ಫ್ ಜಸ್ಟ್ ಅಂತ ಹೇಳಿ ಇವರೆಲ್ಲ ಜರ್ಮನಿ ಮತ್ತು ಫ್ರಾನ್ಸ್ದವರು. ಜರ್ಮನಿ, ಫ್ರಾನ್ಸ್, ಇಂಗ್ಲೆಂಡ್, ಅಮೆರಿಕ, ಈ 4 ದೇಶದಲ್ಲಿ 18ನೇ ಶತಮಾನದ ಕೊನೆ ಭಾಗ, 19ನೇ ಶತಮಾನ ಪ್ರಾರಂಭ ಮತ್ತು 20ನೇ ಶತಮಾನದ ಪ್ರಾರಂಭದಲ್ಲಿ ಇದು ಬಹಳ ವಿಕಾಸ ಆಯಿತು. ಯಾವುದು? ಈ ಪ್ರಕೃತಿ ನ್ಯಾಚುರೋಪತಿ ಅಂತ ಕರೆದಿದ್ದಾರೆ ಅವರು. ನಾನು ಇದನ್ನು ಪಂಚಭೌತಿಕ ಚಿಕಿತ್ಸೆ ಅಂತ ಕರಿತೀನಿ. ಅಂದರೆ 5 ಎಲಿಮೆಂಟ್ಸ್ ಟ್ರೀಟ್ಮೆಂಟ್ ಇನ್ವಾಲ್ವ್ಡ್. ಅಂದರೆ ಅದೇ ಭೂಮಿ, ನೀರು, ಗಾಳಿ, ಆಕಾಶ, ಅಗ್ನಿ, ಗಾಳಿ, ಆಕಾಶ, ಇವನ್ನ ಉಪಯೋಗಿಸಿ ನಾನು ಆಯುರ್ವೇದದ್ದು ಕೂಡ ಹೆಚ್ಚು ಬಳಸೋದಿಲ್ಲ. ಅದರಲ್ಲೂ ಕೂಡ ಆ ಅರಿಷ್ಟಗಳು, ಈ ಅರಿಷ್ಟಗಳ ಹೆಸರೇ ನನಗೆ ಗೊತ್ತಿಲ್ಲ. ಅದನ್ನು ಕೊಡೋದಿಲ್ಲ, ಕೊಟ್ಟು ಪ್ರಯೋಜನ ಆಗೋದಿಲ್ಲ. ಊಟ ಮಾಡ್ತಾನೆ ಇದ್ರೆ, ಈಗ ಕೆಲವು ಆಯುರ್ವೇದಿಕ್ ಸಂಸ್ಥೆಗಳಿಗೆ, ಪತಂಜಲಿನೇ ಉದಾಹರಣೆಗೆ ತಗೊಳ್ಳಿ, ಶುಗರ್ಗೆ ನೀವು ಇಂಥದ್ದು ತಗೊಳ್ಳಿ ಅಂತ ಹೇಳ್ತಾರೆ ಅವರು. ಆದ್ರೆ ಅಲೋಪತಿ ಬಿಡಬೇಡಿ ಅಂತಾರೆ. ಅದ್ಯಾಕೆ? ಪ್ರಯೋಜನ ಏನು? ಹಾಗಾದ್ರೆ ಕಂಟ್ರೋಲ್ ಆಗ್ತಿರೋದು ಯಾವುದರಿಂದ? ಮತ್ತು ಅವೆರಡೂ ತಗೊಂಡ್ರು ಕೂಡ ಕಂಟ್ರೋಲ್ ಆಗಿಲ್ಲ ಎಷ್ಟೋ ಜನರದ್ದು. ಆವಾಗ ಗತಿ ಏನು? ಆವಾಗ ನಾನು ಹೇಳ್ತೀನಿ, ನನ್ನ ಹತ್ರ ಬನ್ನಿ, ನಿಮ್ಗೆ ಎರಡನ್ನೂ ಬಿಡಿಸ್ತೀನಿ ನಾನು. ಎರಡನ್ನೂ ಬಿಡಿಸಿ ನಮ್ಮ ಚಿಕಿತ್ಸೆಯಲ್ಲಿ ಕೇವಲ ಆಹಾರ, ಲಿಕ್ವಿಡ್ ಡಯಟ್ ಮತ್ತು ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಇದ್ರ ಮೂಲಕನೇ ಇನ್ಸುಲಿನ್ ತಗೊಳ್ತಿದ್ದವ್ರನ್ನ ಕೂಡ ನಾವು ಬಿಡಿಸಿದ್ದೀವಿ. ಹೌದಲ್ಲ? ಹೌದೌದು. ಇನ್ಸುಲಿನ್ ತಗೊಳ್ಳೋದು. ಅದನ್ನೇ ನಾನು ಈಗ ಅದೇ ವಿಷಯಕ್ಕೆ ಬಂದದ್ದು. ಅಂದರೆ ತಮ್ಮ ಆಶ್ರಮದಲ್ಲಿ ಈ ರೀತಿ ಈ ಪ್ರಕೃತಿ ಚಿಕಿತ್ಸೆಯ ಮಾದರಿಯಲ್ಲಿ ಯಾವ ರೀತಿ ನಿಸರ್ಗ ಚಿಕಿತ್ಸೆಯನ್ನು ನೀವು ಜನರಿಗೆ ಬಂದವರಿಗೆ ಕೊಡ್ತೀರಿ? ಮೊಟ್ಟ ಮೊದಲು ಉಪವಾಸ. ಈಗ ನ್ಯಾಚುರೋಪತಿ ಸೆಂಟರ್ಗಳು ಕೂಡ ಅಲೋಪತಿ ಸೆಂಟರ್ಗಳ ಅಣ್ಣ ತಮ್ಮನೇ ಆಗಿರೋದೆ. ಯಾಕಂದ್ರೆ ವಿಪರೀತ ಖರ್ಚು. ಹೌದು. ಮತ್ತೆ ಎಲ್ಲರಿಗೂ ಅಗತ್ಯ ಇರಲಿ ಬಿಡ್ಲಿ, ಅವರಿಗೆ ಕೆಲವು ಚಿಕಿತ್ಸೆಗಳಿದಾವೆ. ಮಡ್ ಥೆರಪಿ, ಹೌದು, ವಾಟರ್ ಥೆರಪಿ ಕೊಡ್ತಾ ಇರೋದೇ. ಅವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಯಾವ್ದಾರ ಎಂಗೇಜ್ ಮಾಡ್ಬೇಕಂತ ಹೇಳಿ. ಮತ್ತೆ ವಿಪರೀತ ಚಾರ್ಜ್ ಇದೆ. ಒಂದು ಮಡ್ ಪ್ಯಾಕ್ ಹಾಕಿದ್ರೆ, ಅದು ಕಣ್ಣಿಗೆ ಒಕ್ಕಳಕ್ಕೆ ಹಾಕಿದ್ರೆ ಸುಮಾರು 150 ರೂಪಾಯಿ ತಗೊಳ್ತಾರೆ. ಯಾವ ರೈತನಿಗೆ ಯಾವ ಬೆಳೆ, ಮಣ್ಣಿನಿಂದ ಆಹಾರ ಉತ್ಪತ್ತಿ ಮಾಡಿಕೊಡ್ತಾನೆ, ಅವನಿಗೆ ನಾವು ಅಷ್ಟು ಬೆಲೆ ಕೊಡಲ್ಲ. ಹೌದು. ಆದರೆ ಕೇವಲ ಮಣ್ಣನ್ನು ತಗೊಂಡು ನೆನೆಸ್ಬಿಟ್ಟು ಅದನ್ನು ಬಟ್ಟೆಲ್ಲಿ ಹಾಕಿ ಹೊಲಿಸಿ ಅದನ್ನು ಕಣ್ಣು ಮೇಲೆ ಇಟ್ಕೊಂಡು ಹೋದರೆ ಒಂದು ಪ್ಯಾಕಿಗೆ 100-150 ರೂಪಾಯಿ ತೊಗೊಂಡ್ರೆ ಅದು ಮೋಸ. ನಮ್ಮಲ್ಲಿ ಇವನ್ನು ಕಡ್ಡಾಯ ಮಾಡೋದೇ ಇಲ್ಲ ನಾವು. ಆಮೇಲೆ ಟಬ್ಬಾತ್ ಅನ್ನುವಂಥದ್ದು ಕೂಡ ಅನ್ಯಾಚುರಲ್ ಅದು. ಯಾಕೆ ಅಂತಂದರೆ
ಅದು ಒಬ್ಬ ಟಬ್ ಬಾತ್ ಮಾಡಬೇಕಾದ್ರೆ 25 ಲೀಟ್ರ್ ನೀರು ಬೇಕು. ಹಾಂ, ಚೆಲ್ಬಿಡ್ತಾರೆ ಅದನ್ನು, ಪೂರ ಚೆಲ್ಬಿಡೋದು. ಹೌದು. ಅಷ್ಟು ವೇಸ್ಟ್ ಆಗಿರುತ್ತೆ ನೀರು. ಅದ್ರ ಬದಲು ನಾನು ಹೇಳೋದು, ನೀವು ಸರಿಯಾಗಿ ಉಪವಾಸ ಮಾಡಿದ್ರೆ, ಆಮೇಲಿಂದ ಯೋಗಾಸನ ಪ್ರಾಣಾಯಾಮದಲ್ಲಿ ತೊಡ್ಕೊಂಡ್ರೆ, ಪ್ರಾಣಾಯಾಮ ಮಾಡಿದ್ರೆ, ಮತ್ತು ಕೇವಲ ತಣ್ಣೀರಿನ ಪಟ್ಟಿ, ಟಬ್ ಬಾತ್ ಏನು ಮಾಡಬಲ್ಲದೋ ಅದನ್ನು ತಣ್ಣೀರಿನ ಪಟ್ಟಿನೇ ಮಾಡಿಬಿಡುತ್ತೆ. ಬಟ್ಟೆಯಲ್ಲಿ ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ಟಬ್ ಬಾತ್ಗಿಂತ ಚೆನ್ನಾಗಾಗುತ್ತೆ. ಹೌದು. ಈ ಥರ ನಮ್ಮಲ್ಲಿ ಪ್ರಕೃತಿ ತಾಯಿ ಮಾತೆಗೆ ನಾವು ಭಾರ ಆಗಬಾರ್ದು. ಹೌದು. ದುಡಿಯೋದು ನಮ್ಮ ಗುರಿ ಆಗಬಾರ್ದು. ಹೌದು. ಒಂದು ಚಿಕಿತ್ಸಾಲಯದ ಮೇಲೆ ಚಿಕಿತ್ಸಾಲಯ ಮೇಲೆ ಕಟ್ಟೋದು ನಮ್ಮ ಗುರಿ ಆಗಬಾರ್ದು. ಗಾಂಧೀಜಿ ಕೊನೆಗೆ ಇದನ್ನೇ ಹೇಳಿದರು. ಹುರುಳಿ ಕಾಂಚನ ಅಂತ ಹೇಳಿ ಅಲ್ಲಿ ಒಂದು ನ್ಯಾಚುರೋಪತಿ ಸೆಂಟರ್ ಉದ್ಘಾಟನೆ ಮಾಡಿದ್ರು ಅವರು, ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆನೆ. ಆವಾಗ ಅವ್ರು ಹೇಳಿದ್ರು, ನೀವು ಜನರನ್ನ ಇಲ್ಲಿ ಕರೆಸಬೇಡಿ, ಇಲ್ಲಿ ನೀವು ತಯಾರಾಗಿ ವೈದ್ಯರು ಮನೆಗೆ ಹೋಗಿ ಅವ್ರ ಹತ್ರನೇ ಸಿಗುತ್ತೆ ಇದೆಲ್ಲ, ಅದನ್ನೇ ಕೊಡಿ, ಅದನ್ನೇ ಉಪಯೋಗಿಸ್ಕೊಂಡು ಅವ್ರಿಗೆ ಎಷ್ಟು ಕಡಿಮೆ ಖರ್ಚಲ್ಲಾಗುತ್ತೋ, ಮತ್ತು ಬಡವ್ರಿಗೂ ಕೂಡ ಇದು ಸಿಗಬೇಕು ಅಂತ ಹೇಳಿ ಗಾಂಧೀಜಿ ಹೇಳಿದ್ರು. ನಾವು ಅದನ್ನ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನ ಮಾಡಕ್ ಹೋದ್ರೆ ಯಾರು ಕೇಳೋದು ಇಲ್ಲ ಇವಾಗ. ಹೌದು. ಅದರ ಅಗತ್ಯ ಇಲ್ಲ ಇವಾಗ. ಗಾಂಧೀಜಿ ಮತ್ತೆ ಯಾರು ಕೇಳಲ್ಲ. ನಮ್ಮ ಹತ್ರ ಬಂದಾಗ ಕಡಿಮೆ ಖರ್ಚಲ್ಲ ಆದ್ರು. ಹೌದು. ಮತ್ತು ಬಡವ್ರಿಗೂ ಮಧ್ಯಮ ವರ್ಗದವ್ರಿಗೂ ಸಿಗಬೇಕು. ನಾನು ಇನ್ನೊಂದು ಕೇಳಿದ್ದೇನೆಂದರೆ, ನೀವು ನಿಸರ್ಗ ಚಿಕಿತ್ಸಾ ಶಿಬಿರಗಳನ್ನು ಈಗಾಗಲೇ ಬಹಳ ಕಡೆ ನಡೆಸಿದ್ದೀರಿ. ಹೌದು. ಆ ಥರ ಇವತ್ತು ನೀವು ಎಲ್ಲಾದರೂ ಕರೆದ್ರೆ ನಡೆಸಲಿಕ್ಕೆ ಬರ್ತೀರಾ? ಹೌದು. ಮೊದಲು ನಾನು ಹುಡ್ಕೊಂಡು ಹೋಗ್ತಾ ಇದ್ದೆ. ಹಾಂ. ಈ ಕೃಷ್ಣಮೂರ್ತಿ ಅವ್ರು ನನಗೆ ಪರಿಚಯ ಆದ್ರಂದ್ರೆ ಅವ್ರಿಗೆ ಹೇಳ್ತಿದ್ದೆ, ನಾವು ನಿಮ್ಮೂರ್ಗೆ 1 ತಿಂಗಳು ಬರ್ತೀವಿ, ಅದು ಕುಮಟಾದಲ್ಲಿ 1 ತಿಂಗಳು ಮಾಡೋಣ, ನೀವೆಲ್ಲ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದ್ದೆ. ಆದರೆ ಜನರ ಸ್ಪಂದನ ಕೆಲವರಲ್ಲಿ ಚೆನ್ನಾಗಿ ಸಿಕ್ತಿತ್ತು, ಕೆಲವರಲ್ಲಿ ಸಿಗ್ತಿರ್ಲಿಲ್ಲ. 1 ತಿಂಗಳು ನನ್ನ ಸಮಯ ವೇಸ್ಟ್ ಆಗ್ತಾ ಇತ್ತು. ನಿಮಗೆ ಕನಿಷ್ಠ ಅಂದ್ರೆ ಎಷ್ಟು ಜನ? ಸುಮಾರು ಒಂದು 500 ಜನ ಬೇಕು. 500 ಜನ ಬೇಕಾ? ಹೌದು. 100ರಿಂದ 500 ಜನ ಇದ್ರೆ 1 ತಿಂಗಳಾದ್ರೂ ಉಳಿದ್ರೆ ಪ್ರಯೋಜನ ಆಗುತ್ತೆ. ಹೌದು. ಬಂದು ಬರ್ತಾರೆ 1 ತಿಂಗಳಲ್ಲಿ. ಹೌದು, ಬಂದು ಬರ್ತಾರೆ. ಇವಾಗ ಏನಾಗಿದೆ, ನಮ್ಮ ಆಶ್ರಮದಲ್ಲೇ ಒಂದು 30 ಜನರಿಗೆ ಅಕಾಮಿಡೇಷನ್ ಇದೆ. ಅಷ್ಟೆಲ್ಲ ನಮ್ದು ರೂಮ್ಗಳೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ನನಗೂ ಕೂಡ ಒಂದು 12-13 ವರ್ಷ ಓಡಾಡಿ ಸಾಕಾಯ್ತು. ನಮ್ದು ಅಂದ್ರೆ ನಮ್ಮ 12-13 ವರ್ಷದಲ್ಲಿ ಸುಮಾರು ಎಷ್ಟು ಶಿಬಿರ ಮಾಡಿದ್ರಿ? ಅಲ್ಲ, ನಾವು 20 ವರ್ಷದಿಂದ ಮಾಡ್ತಾ ಇದ್ವಿ. ಈಗ ನಿಲ್ಸಿ ನಾನು ಹೋಗೋದು ಬಿಟ್ಟೆ ಒಂದು 8-10 ವರ್ಷ ಆಗೋಯ್ತು. ಹೌದಾ? ಹೌದು, 10 ವರ್ಷ ಆಯ್ತು ಹೆಚ್ಚು ಕಡಿಮೆ. ಈಗ ನಿಮ್ಮ ಅವಧಿಯಲ್ಲಿ ನೀವು ಈಗ ಎಷ್ಟು ಶಿಬಿರಗಳನ್ನು ನಡೆಸಿದ್ದೀರಿ? ನಾನು 100ಕ್ಕಿಂತ ಹೆಚ್ಚು ಶಿಬಿರ ನಡೆಸಿದ್ದೀನಿ. ಹೌದಾ? ಆಮೇಲೆ ಭಾಷಣಗಳು ಒಂದೊಂದು ತಿಂಗಳು ಒಂದೊಂದು ಊರಲ್ಲಿ ಪ್ರವಚನ ಮಾಡ್ತಾ ಇದ್ದೆ. ಸಾವಿರಾರು ಭಾಷಣಗಳಾಗಿದೆ ಈ ಥರ ಉಪನ್ಯಾಸಗಳು ಇವತ್ತು ನಾನು ಕೊಡ್ತಕ್ಕಂಥದ್ದು. ಆಮೇಲೆ ಸುಮಾರು ಒಂದು 75,000ಕ್ಕಿಂತ ಜಾಸ್ತಿ ಜನ ಚಿಕಿತ್ಸೆ ತಗೊಂಡಿದ್ದಾರೆ. ನಮ್ಮ ಆಶ್ರಮಕ್ಕೆ ಬಂದವರು, ಚಿಕಿತ್ಸಾಲಯಗಳಲ್ಲಿ ಬಂದವರು. ನಾನು ಉಪವಾಸ ಏನಿದೆ ರಹಸ್ಯ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಅದೇ ಇವಾಗ 65,000 ಪ್ರತಿ ಖಾಲಿಯಾಗಿ 70,000 ಇದು ಅಂದರೆ 8ನೇ ಮುದ್ರಣ ನಡೆಯುತ್ತೆ. ಇನ್ನು 7 ಮುದ್ರಣಗಳಾಗಿದೆ ಇವಾಗ. ನಾವು ಒಂದೊಂದು ಮುದ್ರಣಕ್ಕೆ 10,000 ಪ್ರತಿ ಹಾಕಿಸ್ತಾ ಇದ್ವಿ. 7ನೇ ಮುದ್ರಣಕ್ಕೆ ಮಾತ್ರ 5,000 ಪ್ರತಿ ಹಾಕ್ಸಿದ್ವಿ. ಈಗ 8ನೇ ಮುದ್ರಣಕ್ಕೆ ಹೋಗ್ತಾ ಇದೆ ಅದು. ಅಂದರೆ ಅಷ್ಟು ಜನ ಕೊನೆಗೆ ನಮಗೆ ಗೊತ್ತಿಲ್ಲದೇನೂ ಕೂಡ ಅನೇಕ ಜನ ಈ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ಪುಸ್ತಕವನ್ನು ಓದ್ಕೊಂಡು ಅಷ್ಟು ಸರಳವಾಗಿ ಮತ್ತು ಪ್ರಾಕ್ಟಿಕಲ್ ಆಗಿ ಆ ಪುಸ್ತಕ ಬರೆದಿದ್ದೀನಿ. ಈ ಥರ ಒಟ್ಟು ಕೆಲಸ ಆಗಿದೆ, ಬಹಳ ಕೆಲಸ ಆಗಿದೆ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ತುಂಬ ಒತ್ತಾಯ ಮಾಡ್ತಾರೆ ಆತ್ಮೀಯರಿದ್ದವರು, ಅವರಿಗೆ 10 ದಿವಸದ ಶಿಬಿರ ಮಾತ್ರ ಕೊಡ್ತೀನಿ. ಮೊದಲೇ ಈಗ ಅಂದ್ರೆ ಈಗ ನಾವು ಎಲ್ಲಾದ್ರೂ ಕರೆದ್ರು 10 ದಿವಸ ಬರ್ಲಿಕ್ಕೆ ಅಡ್ಡಿ ತಯಾರಾಗಿದ್ದೀರಿ? ಹೌದು, ಬರ್ಬೋದು. ಆದ್ರೆ ನಿಮ್ ಕರ್ತವ್ಯ ಏನಂದ್ರೆ ಒಂದು 200 ಜನ 300 ಜನ ಮೊದಲೇ ರೆಡಿ ಮಾಡ್ಬೇಕು. ಅಟ್ಲೀಸ್ಟ್ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ಬಂದ್ಬಿಟ್ಟು ಅವ್ರಿಗೆ 1 ದಿವಸ ಅವ್ರದ್ದೆಲ್ಲ ಪೂರ್ಣ ಕೌನ್ಸಿಲಿಂಗ್ ಮಾಡಿ ಅವ್ರಿಗೇನು ತೊಂದರೆ ಇದೆ, ಯಾವ ಥರ ಅದಕ್ಕೆ ಸುಮಾರು ವೆಚ್ಚಗಳು ತಾಗ್ತದ? ಅದಕ್ಕೆ ಏನು ಅಂದರೆ ನಮಗೆ ಅವರು ಬಹಳ ಜನಕ್ಕೆ ನಾವು ಕೊಡೋದು ಜೇನುತುಪ್ಪ, ನೀರು, ನಿಂಬೆಹಣ್ಣಿನ ರಸ ಉಪವಾಸದ ಅವಧಿನಲ್ಲಿ. ಆಮೇಲೆ ಸ್ಪಿರುಲಿನಾ ಅಂತೇಳಿ ಒಂದು ಮಾತ್ರೆ ಇದೆ, ಅದು ಅಂದರೆ ಫುಡ್ ಸಪ್ಲಿಮೆಂಟ್ ಅದು. ಹೌದು. ಆದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇಲ್ಲ, ಅದರಲ್ಲಿ ಪಿಷ್ಟ ಪದಾರ್ಥ ಇಲ್ಲ. ಅದು ನಿಮ್ಮ ಸಮುದ್ರದ ಸಸ್ಯನೇ ಅದು. ಸ್ಪಿರುಲಿನಾ ಅಂತ ಹೇಳ್ಬಿಟ್ಟು ಪಾಚಿ ವರ್ಗಕ್ಕೆ ಸೇರಿದಂಥದ್ದು. ಅದನ್ನು ತಗೊಳ್ಬೇಕಾಗತ್ತೆ. ಎಲ್ಲ ಅಂದರೆ ಅವನೊಂದು 21 ದಿವಸದ ಕೋರ್ಸ್ ಮಾಡ್ಬೇಕಂದ್ರೆ ಅವ್ರಿಗೆ ಒಂದು ಜೇನುತುಪ್ಪದ್ದು ಎಲ್ಲ ಸೇರಿದ್ರೆ ಒಂದು 500ರಿಂದ 800ವರೆಗೆ ಖರ್ಚು ಬರ್ಬೋದು. ಅಷ್ಟೇ. 800,000 ರೂಪಾಯಿ ಖರ್ಚು ಬರ್ಬೋದು ಭಾಳ ಅಂದರೆ. ಅಷ್ಟರೊಳಗೆ ಅವನು ಯಾವುದೇ ಊಟ ಇಲ್ಲದೆ
ಅದೇ 21 ದಿವಸ ಅಂದ್ರೆ ಸ್ವಲ್ಪ ಇನ್ನೂ ಹೆಚ್ಚು ಖರ್ಚು ಬರ್ತದೆ. ಯಾಕಂದ್ರೆ ಈ ಜೇನುತುಪ್ಪನೇ ಒಂದು 3 ದಿವಸಕ್ಕೆ ಒಂದು ಲೀಟರ್ ಬೇಕಾಗ 1 kg ಬೇಕಾಗುತ್ತೆ. ಅಂದ್ರೆ ಅದನ್ನೇ ಕುಡಿಬೇಕಲ್ಲ. ಹೌದು. ಆಮೇಲೆ ಮಜ್ಜಿಗೆ, ಎಳ್ನೀರು, ಮಜ್ಜಿಗೆ ಇದ್ರೆ ಮಜ್ಜಿಗೆ, ಎಳ್ನೀರು ಇದ್ರೆ ಎಳ್ನೀರು, ಆಮೇಲೆ ಹಣ್ಣುಗಳ ಮೇಲೆ ಇಡ್ತೀವಿ. ಅದರಿಂದ ಖರ್ಚು ಅವರಿಗೆ ಎಲ್ಲ ವೈಯಕ್ತಿಕ ಎಲ್ಲ ಖರ್ಚು ಸೇರಿದ್ರೆ ಒಂದು 2,000 ರೂಪಾಯಿ ಮೇಲೆ ಹೋಗುತ್ತೆ. ಹೌದು, 2,000-3,000 ತನಕ ಆಗುತ್ತೆ. ಆದ್ರೆ ಊಟ ಮಾಡ್ತಿರಲ್ಲ ಅವನು. ಹೌದು, ಅದ್ರದ್ದು ಉಳಿಯುತ್ತಲ್ಲ. 21 ದಿನ ಊಟಕ್ಕೆ ಬೇಡವಾ? ಊಟ ಬೇಕಾಗಲ್ಲ, ಅದನ್ನ ಉಳಿಸಿ ಇದಕ್ಕೆ ಖರ್ಚು ಮಾಡಿಸ್ತೀವಿ. ಹೌದು. ಹಾಗಾದ್ರೆ ಅದು ಇವತ್ತು ನೀವು ಕರೆದ್ರೆ 100-200 ಜನರು ಸೇರಿಸ್ತೀನಿ ಅಂದರೆ ಬರ್ತೀನಿ. ಅನಂತರ ನಾನು ಕೇಳಿದ್ದೇನೆ ಏನಂದರೆ, ಈ ಪಾದಯಾತ್ರೆ, ಶರಣ ಸಮಾವೇಶ, ಇದಕ್ಕೆಲ್ಲ ನಿಮಗೆ ಈ ಸಮಾಜದ ಪ್ರತಿಕ್ರಿಯೆ ಹೇಗಿದೆ? ನೀವು ನಡೆಸ್ತಾನೆ ಬಂದಿದ್ದೀರಿ. ನಾನು ನಿರಂತರವಾಗಿ ನಡೆಸ್ತಾ ಇದ್ದೀನಿ. ಈಗ ನಾಡಿದ್ದು 11ನೇ ತಾರೀಕು ಉಳಿವಿ ಅಂತ ಇದೆ ನಮ್ಮಲ್ಲಿ. ಉಳಿವಿ ಇಲ್ಲಿ ಜೊಯ್ಡಾ. ಅಲ್ಲಿ ನಮ್ಮ ಒಬ್ಬರು ದೊಡ್ಡ ಶರಣರು ಚನ್ನಬಸವಣ್ಣ ಅಲ್ಲಿ ಐಕ್ಯರಾಗಿದ್ದಾರೆ. ಅವ್ರ ಕ್ಷೇತ್ರ ಅದು. 17 ಸಾರಿ ಹೋಗಿದ್ದೀನಿ ನಾನು ನಡ್ಕೊಂತಾನೆ ಅಲ್ಲಿಂದನಾ. ಹೌದು, ನಮ್ಮ ಮಹಾಮನೆಯಿಂದ. ಒಂದ್ಸಾರಿ ಗದಗಿನಿಂದ ನಡ್ಕೊಂಡು ಹೋಗಿದ್ದೀವಿ, ಒಂದ್ಸಾರಿ ನಡ್ಕೊಂಡು ಬಂದಿದ್ದೀವಿ ಅಲ್ಲಿಂದ 96ರಲ್ಲಿ. ಹೀಗೆ ಅದು ಸುಮಾರು ಎಷ್ಟು ಕಿಲೋಮೀಟರ್ ಆಗುತ್ತೆ? ಸುಮಾರು 120-130 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಉಳಿವಿಂದ ಬಸವ ಕಲ್ಯಾಣಕ್ಕೆ ಪಾದಯಾತ್ರೆ ಮಾಡಿದ್ದೀವಿ. ಸುಮಾರು 660 ಕಿಲೋಮೀಟರ್, 26 ದಿವಸಗಳ ಪಾದಯಾತ್ರೆ ಮಾಡಿದ್ವಿ. ಆಮೇಲೆ ಗದಗಿನಿಂದ ಬಸವ ಕಲ್ಯಾಣಕ್ಕೆ ಮಾಡಿದ್ದೀವಿ. ಈಗಲೂ ಕೂಡ ಬೆಳದಿಂಗಳ ಪಾದಯಾತ್ರೆ ಪ್ರತಿ ತಿಂಗಳು ರಾತ್ರಿ ಹುಣ್ಣಿಮೆ ಹಿಂದಿನ ಶನಿವಾರ ಅಥವಾ ಮುಂದಿನ ಶನಿವಾರ ರಾತ್ರಿ ಎಲ್ಲ ಜಾಗರಣೆ ಮಾಡ್ತೀವಿ. ಪಾದಯಾತ್ರೆ ಮಾಡ್ತಾ ರೆಸ್ಪಾನ್ಸ್ ಹೇಗಿದೆ ಅಂತ ಹೇಳೋದು ಅಂದ್ರೆ ಉತ್ತಮವಾಗಿ ಏನಿಲ್ಲ, ತುಂಬಾ ಉತ್ತಮ ಅಂತ ಅಲ್ಲ. ಬರ್ತಾರೆ. ಬೆಳದಿಂಗಳ ಪಾದಯಾತ್ರೆ, ಹೌದು, ಇದು ವಿಚಿತ್ರವಾದಂತ ಕಲ್ಪನೆ ಅಲ್ಲ? ಅದು ಹೇಗೆ ನಿಮಗೆ ಬಂತು? ಅದು ಅಂದ್ರೆ ಹುಣ್ಣಿಮೆ ಬೆಳದಿಂಗಳು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದದು. ಅದಕ್ಕೆ ನಾವೇನ್ ಮಾಡ್ತೀವಿ, ರಾತ್ರಿ 9:30ಯಿಂದ ಒಂದು 10 ಕಿಲೋಮೀಟರ್ ಹೋಗೋದು. 10 ಕಿಲೋಮೀಟರ್ ನಡಿತೀವಿ. 2.5 ತಾಸು ಆಗತ್ತದು. ಅಲ್ಲಿ 1-1.5 ತಾಸು ಒಂದು ಜಾಗ ಮಾಡಿದೀವಿ. ಅಲ್ಲಿ ಒಬ್ರು ಸಾವಯವ ಕೃಷಿಕರಿದ್ದಾರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾರ ಅವರು. ದೇವ್ರ ಹುಬ್ಬಳ್ಳಿ ಅಂತ ಇದೆ, ಅಲ್ಲಿಗೆ ಹೋಗ್ತೀವಿ. ಅವ್ರ ಮನೆ ಮುಂದೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ನಮಗೆ. ತುಂಬಾ ಅಂಗಳ ಚೆನ್ನಾಗಿದೆ. ಅಲ್ಲಿ ಕೂತ್ಕೊಳ್ತೀವಿ. ಭಜನೆ ಅಥವಾ ಪ್ರಾರ್ಥನೆ 1-1.5 ತಾಸು ಚಿಂತನೆ ಮಾತಾಡ್ತೀವಿ. ಅಂದ್ರೆ ಇದೇ ತರ ಮಾಡ್ಬೇಕು ಅಂತ ಇಟ್ಕೊಂಡಿಲ್ಲ. ಹೌದು, ಖುಷಿ ಯಾರಿಗೂ ಎಲ್ಲ ಅನೌಪಚಾರಿಕವಾಗಿ ಮಾಡೋದು. ಮಾಡಿ ಒಂದ್ ಸ್ವಲ್ಪ ಏನಾದ್ರು ಸ್ವೀಟು ಅಥವಾ ಪ್ರಸಾದ ಕೊಡ್ತೀವಿ ಅವ್ರಿಗೆಲ್ಲ ಬಂದವರಿಗೆ. ಮತ್ತೆ ಆ ಕಡೆಯಿಂದ ಬಿಟ್ರೆ 2 ಗಂಟೆಗೆ ಬಿಡ್ತೀವಿ. 4-4:15 ಬಂದ್ಬಿಡ್ತೀವಿ. ಆಶ್ರಮಕ್ಕೆ ಬಂದ್ಬಿಡ್ತೀವಿ. ಅಲ್ಲಿಗೆ ಮುಗೀತು ಬೆಳದಿಂಗಳ ಪಾದಯಾತ್ರೆ. ಬಂದು ವಿಶ್ರಾಂತಿ ತಗೊಂಡ್ಬಿಡ್ತಾರೆ. ಮುಂದೆ ಅವ್ರವ್ರ ಕೆಲ್ಸಕ್ಕೆ ಹೊರಟೋಗ್ತಾರೆ. ಈ ತರ ಸುಮಾರು ಹೋದ ವರ್ಷದಿಂದ ಒಂದು 10-12 ಪಾದಯಾತ್ರೆಗಳಾಗಿದೆ. ಅದು ಪ್ರತಿ ತಿಂಗಳು ಮಾಡ್ತಾ ಇದೀವಿ ಒಟ್ಟು. ಆಮೇಲೆ ದಿವಸ ವಾಕಿಂಗ್ ಮಾಡುವಂಥದ್ದು ನಂದು. ಈಗ ನನ್ಗೆ 53 ವರ್ಷ. ಇಷ್ಟು ಆರೋಗ್ಯ ಚೆನ್ನಾಗಿರೋ ಕಾರಣ ನಿಮ್ಮನ್ನ ನಡಿಗೆ, ನನ್ನ ಚಿಕಿತ್ಸಾ ಪದ್ಧತಿ. ನನಗೆ ಎಂಥ ಜ್ವರ, ಡೆಂಗು ಬಂದರೂ ಕೂಡ ನಾನು ವ್ಯಾಕ್ಸಿನ್ ತಗೊಂಡಿಲ್ಲ. ಆಮೇಲೆ ನಾನು ಮೊನ್ನೆ ಕೊರೋನಾದಲ್ಲೂ ವ್ಯಾಕ್ಸಿನ್ ತಗೊಂಡಿಲ್ಲ. ನೋ ವ್ಯಾಕ್ಸಿನ್, ನೋ ಮಾಸ್ಕ್, ನೋ ಸ್ಯಾನಿಟೈಸರ್. ನಮ್ಮ ಆಶ್ರಮದಲ್ಲಿ ಧಾರವಾಡ ಹುಬ್ಳಿಗೆ ಹೋದಾಗ ನಮ್ಮ ಹುಡುಗರಿಗೆ ಹೇಳ್ತಿದ್ದೆ, ನೀವು ಮಾಸ್ಕ್ ಹಾಕೊಳ್ಳಿ. ಹೌದು, ಅಲ್ಲಿ ಪೊಲೀಸರಿಗೆ ವಿರುದ್ಧ ಆಗೋದು ಬೇಡ, ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಕರೆಕ್ಟ್. ಅದಕ್ಕೋಸ್ಕರ ಅಲ್ಲಿ ಪಾಲಿಸ್ತೀವಿ. ನಮ್ಮ ಆಶ್ರಮದಲ್ಲಿ ಅಗತ್ಯ ಇಲ್ಲ. ಅಲ್ಲ, ಈಗ ಅನೇಕ ಜನರದ್ದು ಸ್ವಾಮಿ ಏನಾಗಿದೆ ಅಂದ್ರೆ, ಉಪವಾಸ ಇದ್ರೆ ನಿಶಕ್ತಿ ಆಗ್ತದೆ ಅಂತ. ನೀವು ಹೇಳ್ತಾ ಇದ್ದೀರಿ ಉಪವಾಸದಿಂದ ಶಕ್ತಿ ಹೆಚ್ಚಾಗ್ತದೆ ಅಂತ. ಹೌದು. ಅದನ್ನು ಸ್ವಲ್ಪ ವಿವರ ಮಾಡಿ ಹೇಳಿದ್ರೆ. ಪದ್ಧತಿನಲ್ಲಿ ಏನಾಗಿದೆ ಅಂದ್ರೆ, ಆ ಮಾಡುವ ಉದ್ದೇಶ ಬಹಳ ಮುಖ್ಯ. ಉಪವಾಸ ಮಾಡುವ ಉದ್ದೇಶ ಬಹಳ ಮುಖ್ಯ. ಆಮೇಲೆ ಮಾಡಿಸೋ ರೀತಿ ಬಹಳ ಮುಖ್ಯ. ಅದು ಉಪವಾಸದಲ್ಲಿ ಹೇಗಿರ್ತದೆ? ಮೊದಲನೇ ಉದ್ದೇಶ ಮೊದಲು ಹೇಳ್ತೀನಿ. ದೇವರಿಗಾಗಿ ಅಂತ ಏನ್ ಮಾಡ್ತಿದಾರೆ ಅದು ತಪ್ಪು. ದೇವರಿಗಾಗಿ ಉಪವಾಸ ಅಗತ್ಯ ಇಲ್ಲ. ಹೌದು, ಉಪವಾಸದಿಂದ ದೇವರ ಒಲಮೆ ಪಡ್ಕೊಳಕ್ಕೂ ಸಾಧ್ಯವಿಲ್ಲ. ನಮ್ಮ ಹಿರಿಯರು ಏನ್ ಮಾಡಿದ್ದಾರೆ, ದೇವ್ರ ಹೆಸರಲ್ಲಿ ಹೇಳಿದ್ರೆ ಅವ್ರು ಮಾಡ್ತಾರೆ ಉಪವಾಸನ ಅಂತ ಹೇಳ್ಬಿಟ್ಟು ಅದೊಂದು ನಂಬಿಕೆ ಮೂಡಿಸಿದ್ದಾರೆ. ಅದಕ್ಕೆ ಅದು ವಿಕೃತ ರೂಪ ತಾಳ್ತು. ನಾನು ದೇವ್ರ ಹೆಸರಲ್ಲಿ ಮಾಡಬೇಡಿ ಅಂತ ಹೇಳ್ತೀನಿ. ಆರೋಗ್ಯಕ್ಕಾಗಿ ಮಾಡಿ. ಆರೋಗ್ಯಕ್ಕಾಗಿ ಉಪವಾಸ, ಆತ್ಮಸಂತೋಷಕ್ಕೆ. ಮುಂದೆ ದೇವರು ಬರ್ತಾನಲ್ಲಿ. ಹೌದು, ದೇವ್ರು ಬರ್ಬಾರ್ದು ಅಂತ ಏನಿಲ್ಲ. ಹೌದು, ಅವನಿಗೇನು ಯಾರು ಅಲ್ಲಿ ಕೋಟೆ ಕಟ್ಟಿಲ್ಲ. ಆದ್ರೆ ಇಲ್ಲಿ ಮೊದಲು ಉಪವಾಸದ ಉದ್ದೇಶ, ಪ್ರತಿ ಪ್ರಾಣಿಗಳು, ಪಕ್ಷಿಗಳು, ಹಿರಿಯರು, ನಮ್ಮ ಋಷಿಗಳು ಎಲ್ಲರೂ ಉಪವಾಸ ಮಾಡಿರೋದು ಆರೋಗ್ಯಕ್ಕಾಗಿ ಮೊದಲು. ಅಥವಾ
ಒಂದು ಈ ಜೀರ್ಣಾಂಗಗಳಿಗೆ ವಿಶ್ರಾಂತಿ ಕೊಡೋ ದೃಷ್ಟಿಯಿಂದ ವಾರಕ್ಕೊಂದು ಸಾರಿ ಮಾಡ್ತಿದ್ರು ನಮ್ಮ ಹಿರಿಯರೆಲ್ಲ. ಹೌದು. ಅಲ್ಲಿ ಜೀರ್ಣಾಂಗಗಳಿಗೆ ವಿಶ್ರಾಂತಿ ಸಿಗ್ತಿತ್ತು. ಸಂಪೂರ್ಣ ಆಹಾರವನ್ನೇ ತ್ಯಜಿಸೋದಾ ಏನದು? ಹೇಗೆ ಅದು? ಅದಕ್ಕೆ ಆ ಕ್ರಮ ಆಹಾರ ತ್ಯಜಿಸೋದ್ರಲ್ಲಿ ಕೂಡ ಕೆಲವು ತರ ಮಾಡ್ತಾರೆ, ಅನೇಕ ರೀತಿ ಅಳವಡಿಸ್ಕೊಂಡಿರ್ತಾರೆ. ನನ್ನ ಅಳವಡಿಕೆ, ನನ್ನ ನಂಬಿಕೆ ಮತ್ತು ನಾನು ಇಷ್ಟು ಜನರಿಗೆ ಉಪವಾಸ ಮಾಡಿಸೋ ಕಾರಣ ಏನಂದ್ರೆ, ಉಪವಾಸ ಬೇರೆ, ಹಸಿವಿನಿಂದ ಬಳಲೋದು ಬೇರೆ. ಹಸಿವಿನಿಂದ ಬಳಲುವುದು ಬೇರೆ ಬೇರೆ, ಉಪವಾಸ ಬೇರೆ. ನನ್ನ ಕ್ರಮದಲ್ಲಿ ಹಸಿವಿನಿಂದ ಯಾರು ಬಳಲ್ಬೇಕಾಗಿಲ್ಲ. ಯಾಕೆ ಅಂದ್ರೆ ನಾನು ಲಿಕ್ವಿಡ್ ಡಯಟ್ನ ಹೊಟ್ಟೆ ತುಂಬ ಕೊಡ್ತೀವಿ. ಈಗ ಜ್ಯೂಸ್ ಕೊಟ್ರೆ ಬೇರೆ ಚಿಕಿತ್ಸಾಲಯಗಳಲ್ಲಿ ನಿಮ್ಗೆ ಒಂದೊಂದು ಗ್ಲಾಸ್ ಅಷ್ಟೇ ಕೊಡ್ತಾರೆ. ಅಂದ್ರೆ ಒಂದು 250 300 ml ಕೊಡ್ತಾರೆ ನಿಮಗೆ. ನಿಮಗೆ 1 ಗಂಟೆಯಲ್ಲಿ ಅದು ಕರ್ಗೋಗ್ಬಿಡುತ್ತೆ. ಆವಾಗ ಕವಕವಾನಕ್ಕೆ ಶುರುವಾಗುತ್ತೆ, ಹೊಟ್ಟೆ ಹಪಾಪಿ ಶುರುವಾಗುತ್ತೆ. ಅದ್ರ ಬದಲು ನಾವೇನು ಮಾಡ್ತೀವಿ ಅಂದರೆ 1 ಲೀಟ್ರ್ ಪೂರ್ಣ ಹೊಟ್ಟೆ ತುಂಬ ಕುಡಿ ಅಂತ ಹೇಳ್ತೇವೆ. ಅದೇ ಎಳ್ನೀರೇ ಕುಡಿಲಿ, ಮಜ್ಜಿಗೆನೇ ಕುಡಿಲಿ, ಜ್ಯೂಸೇ ಕುಡಿಲಿ, ನೀರೇ ಕುಡಿಲಿ, ಚೆನ್ನಾಗಿ ಹೊಟ್ಟೆ ತುಂಬ ಕುಡೀರಿ. ಅದಕ್ಕಿಂತ ಮುಂಚೆ ಇನ್ನೊಂದು ಬಹಳ ಅದ್ಭುತವಾದ, ಈಗ 13 ವರ್ಷದಿಂದ ಅದ್ಭುತವಾದ, ಯಾರಿಗೂ ಸಿಗಲಾರದ ಪದ್ಧತಿ ನಮಗೆ ಸಿಕ್ಕಿದೆ. ಏನದು? ಸ್ಪಿರುಲಿನ, ಅದೇ ಹೇಳಿದ್ನಲ್ಲ, 2 ಮಾತ್ರೆ ಕೊಡ್ತೀವಿ. 500 mg 2 ಮಾತ್ರೆ ಅಂದ್ರೆ 1 ಗ್ರಾಮ್. ನಮ್ಮ ವಿಜ್ಞಾನಿಗಳ ಅಭಿಪ್ರಾಯ ಪಡೋ ಪ್ರಕಾರ, ನಾಸಾದ ವಿಜ್ಞಾನಿಗಳು ಮತ್ತು ಏನು ಅವರೆಲ್ಲ ಅಭಿಪ್ರಾಯ ಪಡೋ ಪ್ರಕಾರ 1 ಗ್ರಾಮ್ ಈಸ್ ಈಕ್ವಲ್ ಟು 1 kg ಅಂತ. 1 ಗ್ರಾಮ್ ಸ್ಪಿರುಲಿನ 1 kg ಹಣ್ಣು ತರಕಾರಿ ನೀವು ತಗೊಂಡ್ರೆ ಏನು ನಿಮಗೆ ಪೋಷಕಾಂಶಗಳು ಸಿಗುತ್ತೋ ಅಷ್ಟು ಪೋಷಕಾಂಶಗಳು ಸಿಗುತ್ತೆ. ಅದನ್ನ ಯಾರು ನೀವೇ ತಯಾರು ಮಾಡ್ತೀರಾ? ಇಲ್ಲ, ಒಬ್ರು ಬೆಳಿತಾರೆ. ಅದು ಸಮುದ್ರದ ವಾತಾವರಣವನ್ನು ಹೊರಗಡೆ ಸೃಷ್ಟಿ ಮಾಡಿ ಅದು ಮದರ್ ಪ್ಲಾಂಟ್ ತಂದು ಬಿಡಬೇಕು. ಅದು ವಿಕಾಸ ಹಾಕೊಂತ ಜೀವಕೋಶಗಳು ಬೆಳಿತಾವ ಅದರಲ್ಲಿ. ಅದು ವಿಕಾಸ ಆಗ್ತಾ ಅದನ್ನು ಪ್ರೊಸೆಸಿಂಗ್ ಮಾಡಿ, ಅದನ್ನು ಡ್ರೈ ಮಾಡಿ, ಅದನ್ನು ಪೌಡರ್ ರೂಪಕ್ಕೆ ತಗೊಂಡ್ಬರ್ತಾರೆ. ಅದನ್ನು ಟ್ಯಾಬ್ಲೆಟ್ ರೂಪದಲ್ಲಿ ಮಾಡ್ತಾರೆ. ಅದನ್ನು ಕೊಟ್ಟಾಗ ಜನರಿಗೆ ಹಸುವಾಗಲ್ಲ. ಪುಟ್ಟ ವಿರಾಮದ ನಂತರ ಪುನಃ ನಮ್ಮ ಸಂವಾದ ಸ್ವಾಮಿಗಳ ಜೊತೆ ಮುಂದುವರಿಯುತ್ತೆ. ಸ್ವಾಮಿಗಳೇ, ಸ್ಫುರಣ ಮಾತ್ರೆಯ ವಿಶೇಷ ಶಕ್ತಿಯನ್ನು ನೀವು ನನಗೆ ಹೇಳಿದ್ರಿ. ಅನಂತರ ಈ ತನಕ ಈಗ ಏನಾದರೂ ನಿಮ್ಮ ಚಿಕಿತ್ಸೆಯನ್ನು ಪಡೆದು ಅದನ್ನು ಮುಂದುವರಿಸ್ತಾ ಇರೋರು ಇದನ್ನು, ಈ ಮಾತ್ರೆಯನ್ನು ಇನ್ನೂ ಬಳಸ್ತಾ ಇರೋರು ಇದ್ದಾರಾ? ಹೌದು, ಇದ್ದಾರೆ. ಅದರಲ್ಲೂ ಈ ಮಂಡಿ ನೋವು ಇದೆಯಲ್ಲ, ಮಂಡಿ ನೋವಿನವರು ಮತ್ತು ಈ ಮಕ್ಕಳಿಗೆ ಚರ್ಮ ತೊಂದರೆಗಳು, ಕಣ್ಣಿನ ತೊಂದರೆಗಳು, ಅದು ಆ್ಯಕ್ಚುಲಿ ಔಷಧಿ ಅಲ್ಲ. ಅದು ದಟ್ ಇಸ್ ನಾಟ್ ಡ್ರಗ್, ಅಥವಾ ಅದು ದವಾ, ಔಷಧಿ ಅಲ್ಲ. ಅದು ಅಂದರೆ ಒಂದು ಹಂತದವರೆಗೆ ಫುಡ್ ಸಪ್ಲಿಮೆಂಟ್ ಇರೋದ್ರಿಂದ, ಅಂದರೆ ಈಗ ಮಾಲ್ ನ್ಯೂಟ್ರಿಷನ್ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅಂದ್ರೆ ಆಹಾರದ ಕೊರತೆ, ಪೋಷಕಾಂಶಗಳ ಕೊರತೆ, ಆಹಾರದ ಕೊರತೆ ಅಲ್ಲ. ಆಹಾರದ ಕೊರತೆ ಅಲ್ಲ. ಈಗ ಬಹಳ ಜನರಿಗೆ ಆಹಾರದ ಕೊರತೆ ಇಲ್ಲ, ಆದ್ರೆ ಪೋಷಕಾಂಶಗಳ ಕೊರತೆ ಇದೆ. ಹೌದು. ಅಲ್ಲ, ಈಗ ಜನರಿಗೆ ಹಸುವೇ ಇಲ್ಲ, ಕಾಗೆಗಳು ಕೂಡ ಅನ್ನಕ್ಕಿಟ್ಟರೆ ಬರೋದಿಲ್ಲ, ಆ ಥರ ಸ್ಥಿತಿಗಳಿದೆ. ಬಹಳ ದೊಡ್ಡ ದುರಂತ ಏನು ಅಂದ್ರೆ, ನಮ್ಮ ಮಕ್ಕಳಿಗೆ, ಯುವಕರಿಗೆ ಹಸಿವಿನ ಮಹತ್ವ ತಿಳಿಸ್ತಾ ಇಲ್ಲ, ಕಾಲೇಜ್ಗಳಲ್ಲಾಗ್ಲಿ ಸ್ಕೂಲ್ಗಳಲ್ಲಾಗ್ಲಿ. ಆದ್ರೆ ಅದು ಅವ್ರಿಗೆ ಗೊತ್ತಾಗೋದು ಯಾವಾಗ ಹೇಳಿ? ಅದು ಕಷ್ಟ ಬಂದಾಗ ಮಾತ್ರ. ಆದರೆ ಕಷ್ಟ ಬಂದಾಗಲೂ ಕೂಡ ಅವರು ಹಸಿವಿನಿಂದ ಇರೋದಕ್ಕೆ ರೆಡಿ ಇರಲ್ಲ, ಒಂದು ರೋಗಿಗಳಾಗ್ಬಿಡ್ತಾರೆ. ಶುಗರು, BP ಬರೋದು ಏನಕ್ಕೆ ಅಂತಂದ್ರೆ, ನಾವು ಹಸಿವನ್ನ ಕೊಲ್ತಾ ಇದ್ದೀವಿ, ಹಸಿವನ್ನ ಪೋಷಿಸ್ತಾ ಇಲ್ಲ, ಹಸಿವನ್ನ ಕೊಲ್ತಾ ಇದ್ದೀವಿ. ಹಸಿವನ್ನ ಪೋಷಿಸೋದು ಬೇರೆ, ಹಸಿವನ್ನ ಕೊಂದ್ಬಿಟ್ರೆ, ಅಂದ್ರೆ ತಿಂತಾನೆ ಇದ್ರೆ 3 ಹೊತ್ತು 4 ಹೊತ್ತು 5 ಹೊತ್ತು ತಿಂತಾ ಇದ್ರೆ ಅದು ಹಸಿವನ್ನು ಪೋಷಿಸಿದ ಹಾಗಲ್ಲ. ಅದು ಹೌದು, ಅದು ವಿಕಾರ, ಅದರಿಂದ ರೋಗಗಳು ಜಾಸ್ತಿ ಆಗತ್ತೆ. ಆದರೆ ನಿಜವಾಗಿ ಹಸಿವೆಯೇ ಒಂದು ಗುರು. ಅದು ಎಷ್ಟೋ ಜನ ಮಹಾತ್ಮರ ಜೀವನ ನಾವು ಅಧ್ಯಯನ ಮಾಡಿದ್ರೆ ಹಸಿವೆ ಗುರುವಾಗಿದೆ. ಗಾಂಧೀಜಿ ಒಬ್ಬ ಮಹಾತ್ಮ ಆಗಿದ್ದು ಉಪವಾಸದಿಂದಾನೆ. ಆದ್ರಿಂದ ನಮ್ಮ ಈ ಸ್ಪಿರುಲಿನದ್ದು ಹೇಳ್ಬೇಕಂದ್ರೆ, ಇದು ಹಸಿವನ್ನ ಮನೋಭಾವನೆನೂ ಉಂಟು ಮಾಡುತ್ತೆ, ಆದ್ರೆ ಮಾಲ್ ನ್ಯೂಟ್ರಿಷನ್ ಆಗೋದಿಲ್ಲ, ಅಂದ್ರೆ ಪೋಷಕಾಂಶ ಕೊರತೆ ದೇಹಕ್ಕೆ ಆಗೋದಿಲ್ಲ. ಆಮೇಲೆ ಇದನ್ನ ಮತ್ತೆ ಎಲ್ಲಿ ಬಳಸ್ತಾರೆ ಅಂದ್ರೆ, ನಿಮಗೆ ಹೇಳ್ಬೇಕಂದ್ರೆ, ಈ ಏನು ಗಗನಯಾತ್ರಿಗಳು ಹೋಗ್ತಾರಲ್ಲ, ಸ್ಯಾಟಲೈಟ್ಸ್ ಅಲ್ಲಿ ಮನುಷ್ಯರನ್ನ ಕಳಿಸ್ತಾರೆ ಸ್ಪೇಸ್ಗೆ ಅಂತ ಹೇಳ್ತಾರಲ್ವಾ, ಅಲ್ಲಿ ಅವರ ಆಹಾರ ಇದೇನೆ, ಸ್ಪಿರುಲಿನ ಒಂದು, ಇನ್ನೊಂದು ಕೊರೋಲಿನ ಅಂತ ಒಂದಿದೆ, ಇದೇ ಅವರ ಆಹಾರ ಅಲ್ಲಿ. ಮತ್ತೆ ಜೊತೆಗೆ ಇನ್ನು ಕೆಲವು ಫುಡ್ ಸಪ್ಲಿಮೆಂಟ್ಸ್, ಅಂದ್ರೆ ಸೂಕ್ಷ್ಮ ರೂಪದಲ್ಲಿ ಮಾಡಿಕೊಟ್ಟಿರ್ತಾರೆ ಅವ್ರಿಗೆ. ಅವರು ಅದನ್ನೇ ಜೀರ್ಣಿಸ್ಕೊಳ್ಬೇಕು, ಅದನ್ನೇ ಟ್ರೈನಿಂಗ್ ಕೂಡ ಕೊಟ್ಟಿರ್ತಾರೆ ಅವ್ರಿಗೆ. ಅದರ ಮೇಲೆ ಬದುಕುವಂತ ತರಬೇತಿ ಕೂಡ
ಇರುತ್ತೆ, ಅದನ್ನ ಮಾಡಿಸಿ ಅವ್ರಿಗೆ ಪೋಷಕಾಂಶಗಳ ಕೊರತೆ ಆಗ್ಲಾರ್ದಂಗೆ ನೋಡ್ಕೊಳ್ತಾರೆ. ಹೌದು. ಇವತ್ತು ತುಂಬಾ ಆಹಾರ ತಿನ್ನೋದಕ್ಕೆ ಹೋಗಿ ಪೋಷಕಾಂಶಗಳ ಕೊರತೆ ಮಾಡ್ಕೊಂತೀವಿ ಮನುಷ್ಯ. ಅದಕ್ಕೆ ಈ ಸ್ಪಿರುಲಿನಾ ಅನ್ನುವಂಥದ್ದು ಮಾಲ್ ನ್ಯೂಟ್ರಿಷನ್ ಪರಿಹರಿಸ್ತಕ್ಕಂಥದ್ದು. ಸ್ವಾಮಿಗಳೇ, ಒಂದು ವಿಚಾರವನ್ನು ನಿಮಗೆ ಮತ್ತೊಂದು ಕೇಳ್ತೇನೆ ಅಂದರೆ, ನೀವು ಆರೋಗ್ಯ ಕ್ಷೇತ್ರದ ಜೊತೆ ವಚನ ಸಾಹಿತ್ಯದಲ್ಲೂ ತುಂಬ ಕೃಷಿಯನ್ನು ಮಾಡಿದಿರಿ. ಹೌದು. ಆ ವಚನದ ಸಾಹಿತ್ಯದ ಕೃಷಿ ಅದು ಯಾಕೆ ಮಾಡಿದಿರಿ? ನಾನು ಅದರ ಒಂದು ಆ ತಾದಾತ್ಮ್ಯತೆಯಿಂದ ಮಾಡಿದಂಥ ನಿಮ್ಮ ಕೆಲಸ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ನಾನು ಆಧ್ಯಾತ್ಮ ಕ್ಷೇತ್ರ ಪ್ರವೇಶ ಮಾಡಿದ್ದೆ ವಚನ ಸಾಹಿತ್ಯದಿಂದ. ಅಂದರೆ ನಾನು ಟೀಚರ್ ಆಗಿದ್ದೆ. PUC ಆದಮೇಲೆ ನನಗೆ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಕರೆದು ಕೆಲಸ ಕೊಟ್ಟರು. ನಿಮ್ಮ ಮೂಲ ಹುಟ್ಟೂರು ಹಾಸನ ಜಿಲ್ಲೆ, ಬೇಲೂರು ಹಳೆಬೀಡು ಬರುತ್ತಲ್ಲ, ಅಲ್ಲಿ ಒಂದು ಹಳ್ಳಿ. ನಾನು ಓದಿದ್ದೆಲ್ಲ ಮೈಸೂರಲ್ಲಿ, ಮೈಸೂರು ಬ್ಲೈಂಡ್ ಸ್ಕೂಲ್. ಆಮೇಲೆ PUC ಹಾಸನದಲ್ಲೇ ಮಾಡಿದೆ. ಹಾಸನದಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಇತ್ತು. ಅವರು ನಂದು ಆವಾಗ 75% ಮಾಡಿದೆ ನಾನು. ಪಾಸ್ ಆಯಿತು. ಕಾಲೇಜ್ಗೆ ಸೆಕೆಂಡ್ ಬಂತು ನಮ್ಮದು, ಆರ್ಟ್ಸ್ ವಿಭಾಗದಲ್ಲಿ. ಅದು ಪೇಪರ್ನಲ್ಲಿ ಹೆಸರು ಬಂತು. ಹಾಗಾಗಿ ಅವ್ರು ಮೊದಲಿಂದನೂ ಪರಿಚಯ ಇದ್ರು ಆ ಸ್ಕೂಲ್ನವರು. ಜೊತೆಗೆ ಇಂಥ ಒಬ್ಬ ಪ್ರತಿಭಾನ ಬಿಡಬಾರ್ದು ಅಂತ ಹೇಳಿ ಕರೆದು ಕೆಲಸ ಕೊಟ್ಟರು. ಗ್ರಾಂಟಿನ್ ನೀಡೋದು ಸ್ಕೂಲ್. ಅದೆಲ್ಲ 1 ವರ್ಷ ಕೆಲಸ ಮಾಡಿದೆ ನಾನು. 1 ವರ್ಷ ಕೆಲಸ ಮಾಡಿದ್ಮೇಲೆ ಲಿಂಗಾನಂದ ಸ್ವಾಮಿಗಳು ಅಂತ ಹೇಳಿ ಹೌದು ಕೂಡಲ್ ಸಂಗಮದಲ್ಲಿ ಇದ್ರು. ಅವಳು ಭಾಳ ಮಾತೇವಿಯವರು ಅವ್ರ ಪ್ರವಚನಕ್ಕೆ ಬಂದಿದ್ರು ಹಾಸನಕ್ಕೆ. 1.5 ತಿಂಗಳು ಅವ್ರ ಪ್ರವಚನ ಕೇಳಿದ ಮೇಲೆ ಮತ್ತು ಮಾತಾಜಿಯವ್ರದ್ದು ಒಂದು ಪುಸ್ತಕ ಇದೆ, ಅಕ್ಕ ಮಹಾದೇವ್ರ ಕುರಿತು ಬರೆದಂಥ ತರಂಗಿಣಿ ಅಂತ ಹೇಳಿ, ಅತ್ಯಂತ ಶ್ರೇಷ್ಠವಾದ ಕಾದಂಬರಿ ಅದು. ಅದು ಸ್ಪಿರಿಚುವಲ್ ನಾವೆಲ್ ಅಂತಾನೆ ಹೇಳ್ಬೇಕು ಅದಕ್ಕೆ. ಅಷ್ಟು ಅದ್ಭುತವಾದಂಥದ್ದು. ಆ 2 ನನ್ನ ಜೀವನದಲ್ಲಿ ಪರಿವರ್ತನೆ ತಂದಿದ್ದು. ಅಂದರೆ ಮನೆ ಬಿಟ್ಟು ಸನ್ಯಾಸಿ ಆಗುವಷ್ಟು ಮಟ್ಟಕ್ಕೆ. ಆಮೇಲೆ ನಾನು ಸುಮಾರು 5-6 ವರ್ಷ ವಚನ ಸಾಹಿತ್ಯದ ಮೇಲೆ ಅಧ್ಯಯನ ಮಾಡಿದೆ. ಅದ್ರ ಮೇಲೆ ಪ್ರವಚನ ಮಾಡ್ತಾ ಇದ್ದೆ. ಪ್ರಭುಲಿಂಗ ಲೀಲೆ ಅಂತ ಬರುತ್ತಲ್ಲ, ಚಾಮರಸನ ಪ್ರಭುಲಿಂಗ ಲೀಲೆ, ಅಕ್ಕ ಮಹಾದೇವರ ಚರಿತ್ರೆ, ಬಸವಣ್ಣವ್ರ ಚರಿತ್ರೆ, ಇದನ್ನೇ ಪ್ರವಚನ ಮಾಡ್ತಾ ಇದ್ದೆ. ಅದ್ರ ವ್ಯಾಖ್ಯಾನನೂ ಬರ್ದಿರ್ಬೇಕಲ್ಲ ನೀವು? ಇಲ್ಲ, ಅದು ವಚನ ಸಾಹಿತ್ಯದ ಮೇಲೆ ಒಂದು ಪುಸ್ತಕ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಬರ್ದಿದ್ದೀನಿ. ಆರೋಗ್ಯಾಮೃತ ಅಂತ ಹೇಳಿ. ಅಂದ್ರೆ ಆ ವಚನಗಳ ಮೇಲೆ, ಅದರ ವಚನ ಸಾಹಿತ್ಯದಲ್ಲಿ ಆರೋಗ್ಯದ ಪರಿಕಲ್ಪನೆ ಹೇಗಿದೆ ಅಂತ ಅದ್ರ ಮೇಲೆ ಒಂದು ಪುಸ್ತಕ ಬರ್ದಿದ್ದೀನಿ. ಅದು ಆಮೇಲೆ ಅಂದ್ರೆ ಹರ್ಡೇಕರ್ ಮಂಜಪ್ಪನವ್ರ ಪುಸ್ತಕ ಓದಿದ ಮೇಲೆ ನಾವೇನ್ ಮಾಡ್ತಾ ಇದ್ದೀವಿ, ಧರ್ಮಗುರುಗಳು ಬರೀ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಆಮೇಲೆ ಅಲ್ಲಮ ಪ್ರಭುದೇವ್ರದ್ದು ಅಥವಾ ಅಕ್ಕ ಮಹಾದೇವ್ರದ್ದು, ಇನ್ನು ಬೇರೆ ರಾಮ ಕೃಷ್ಣ ಅಥವಾ ಬೇರೆಯವ್ರದ್ದೆಲ್ಲ ಹೇಳ್ತೀರಾ, ನಿಮ್ಮ ಜೀವನ ಹೇಗಿದೆ? ಹೌದು. ಅದರಲ್ಲಿ ನನ್ನ ಪ್ರಶ್ನೆ ಶುರುವಾಯಿತು. ನನ್ನ ಜೀವನ ಏನಾಗ್ತಾ ಇದೆ? ನನಗೆ ಆನಂದ ಸಿಕ್ಕಿದೆಯಾ? ಹೌದು. ಆಮೇಲೆ ನನ್ನಿಂದ ಜನರಿಗೆ ಏನಾದ್ರು ಬದಲಾವಣೆ ಆಗಿದೆಯಾ? ಇಷ್ಟೆಲ್ಲ ಕೇಳೋದ್ರಿಂದ ಅವ್ರ ಜೀವನದಲ್ಲಿ ಏನೋ ಪರಿವರ್ತನೆ ಬರ್ತಾ ಇದೆಯಾ? ಏನು ಬರ್ತಾ ಇಲ್ಲ. ಹಾಗಾದ್ರೆ ಏನು ಪ್ರಯೋಜನ? ಅದಕ್ಕೆ ನಾನು ಸ್ವಲ್ಪ ದಿವಸ ಅದನ್ನೆಲ್ಲ ನಿಲ್ಸೇ ಬಿಟ್ಟೆ. ಪ್ರವಚನ ಮಾಡೋದು ನಿಲ್ಲಿಸಿದೆ, ಅಧ್ಯಯನ ನಿಲ್ಲಿಸ್ಲಿಲ್ಲ. ಪ್ರವಚನನ ಆರೋಗ್ಯದ ಬಗ್ಗೆನೇ ಕೊಡೋಕೆ ಶುರು ಮಾಡಿದೆ. ಆರೋಗ್ಯ ಮತ್ತು ಅಧ್ಯಾತ್ಮ ಪ್ರವಚನ ಅಂತಾನೆ ಹೆಸರಿಟ್ಕೊಂಡು 1 ತಿಂಗಳು ಪ್ರವಚನ ಕೊಡ್ತಾ ಇದ್ದೆ. ಪೂರ್ಣ ಇದೆ ಅಂದ್ರೆ 4 ರೀತಿಯ ಆರೋಗ್ಯ: ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ. ಮತ್ತೆ ನನಗೆ ತಿಳಿದ ಪ್ರಕಾರ ಸ್ವಾಮಿಗಳೇ, ಆಹಾರ ವಿಹಾರ ವಿಚಾರ ಇದರ ಮೂಲಕವಾಗಿ ಒಬ್ಬ ಮನುಷ್ಯನ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ. ಖಂಡಿತ ಖಂಡಿತ. ಹೌದು. ಈ ಹಿನ್ನೆಲೆಯಲ್ಲಿ ಈಗ ನೀವು ನಿಮಗೆ ಕಣ್ಣು ದೃಷ್ಟಿ ಇಲ್ಲ ಅಂತ ಜನರ ನೋಡ್ಲಿಕ್ಕೆ ಕಾಣೋದಿಲ್ಲ, ಆದ್ರೆ ನಿಮಗೆ ಒಳಗಣ್ಣು ತೆರೆದುಂಟು. ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಕಣ್ಣಿಲ್ಲದೆ ಇರೋದು ನಿಮ್ಗದು ಏನಾದ್ರು ಕೀಳಿರಿಮೆ ಅಂತ ಏನಾದ್ರು ಅನಿಸಿದ್ಯಾ? ಇಲ್ಲ ಇಲ್ಲ ಇಲ್ಲ. ನಮ್ಮ ತಾಯಿ ಆ ವಿಷಯದಲ್ಲಿ ನಮ್ಮ ತಾಯಿ ತಂದೆಗಳಿಗೆ ನಾನು ಚಿರಋಣಿ. ಸನ್ಯಾಸಿಗಳಾದವರು ತಾಯಿ ತಂದೆಗಳನ್ನ ಸ್ಮರಣೆ ಮಾಡಲ್ಲ. ಯಾಕೆ ಮಾಡಬಾರ್ದು? ಅದು ಗೊತ್ತಿಲ್ಲ. ಪೂರ್ವಾಶ್ರಮ ಗೊತ್ತಿಲ್ಲದೆ ಹೋದನ್ನ ನೀವು ಯಾಕೆ ಮಾಡ್ತೀರಿ? ನಾನು ಮಾಡ್ತೀನಿ. ಯಾಕೆ ಅಂದ್ರೆ ನನ್ನ ತಾಯಿ ತಂದೆಗಳು ನನ್ನಲ್ಲಿ ಆ ಕೀಳರಿಮೆ ಬರೆಸ್ಲೇ ಇಲ್ಲ. ಅವರು ಸಣ್ಣ ಹುಡುಗನಿಂದ ಅವ್ರು ಏನಿದ್ರು ರೈತರೇ. ನಮ್ಮ ತಂದೆ ರೈತರಿದ್ರು. ನಮ್ಮ ತಾಯಿ ಏನು ಓದಿರ್ಲಿಲ್ಲ. ಒಂದು 3ನೇ ಕ್ಲಾಸ್ವರೆಗೂ 4ನೇ ಕ್ಲಾಸ್ವರೆಗೂ ಶಾಲೆಗೆ ಹೋಗಿದ್ರು ಬಿಟ್ಟಿದ್ರು ಅದು ಗೊತ್ತಿಲ್ಲ ನನಗೆ. ನಮ್ಮ ತಂದೆ ಅಂತೂ 6ನೇ ಕ್ಲಾಸ್ವರೆಗೂ ಮಾತ್ರ ಓದಿದ್ರು. ಆದರೆ ನನ್ನಲ್ಲಿ ಅಂದರೆ ಅವರು ನಮ್ಮ ತಪ್ಪಿಂದ ಹೋಯ್ತು ಅಂತ ಒಂದು ಕಾನ್ಷಿಯಸ್ ಪ್ರಿಕ್ ಆಗ್ತಿತ್ತು ಅವರಿಗೆ. ಹೌದು. ಅಂದರೆ ಜಾಂಡೀಸ್ ಆಯಿತು. ಹೌದು. ಜಾಂಡೀಸಿಂದ ನನಗೆ ಕಣ್ಣು ಹೋಯ್ತು.
ಓ ನಾವು ಟ್ರೀಟ್ಮೆಂಟ್ ಅಂದ್ರೆ ನಾವು ಮಾಡ್ಬೇಕಾದ್ ಮಾಡ್ಲಿಲ್ಲ ಬೇಗ, ಅದರಿಂದ ನನ್ನ ಮಗನ ಕಣ್ಣು ಹೋಯ್ತು ಅನ್ನೋದು ಅವ್ರಿಗೆ ಚುಚ್ಚುತ್ತಾ ಇತ್ತು. ಹೌದು, ಅವ್ರ ತಪ್ಪಿಂದ ಏನಲ್ಲ ಅದು ಹೋಗಿದ್ದು, ಹೌದು, ಅದು ನನ್ನ ಅದೃಷ್ಟ. ಹೌದು, ಕಣ್ಣು ಹೋಗಿದ್ದೆ ನನ್ನ ಸೌಭಾಗ್ಯ ಅಂತ ಅನ್ಕೊಂತೀನಿ ನಾನು ಇವಾಗ. ಹೌದು. ಅವ್ರಿಗೆ ಆದ್ರೆ ಅದರಿಂದ ನೀವು ನಮ್ಗೆ ಎಷ್ಟೋ ಜನರಿಗೆ ಕಣ್ಣು ಕೊಟ್ರಲ್ಲ, ತುಂಬಾ ಜನರಿಗೆ ಕಣ್ಣಿದ್ದವರಿಗೂ ದೃಷ್ಟಿ ಕೊಟ್ಟಿದ್ದೀರಿ. ನೀವು ದೃಷ್ಟಿ ಕೊಟ್ಟಿದ್ದೀನಿ ಅಂತ ಹೇಳೋಷ್ಟು ನಿಮ್ಮ ಹತ್ರ ಇಲ್ಲ ಬಿಡಿ, ಅಹಂಕಾರ ಇಲ್ಲ ಗುರುಜಿ, ಆದ್ರಿಂದ ನೀವು ಹೀಗಿದ್ದೀರಿ. ಆದರೆ ನಮಗೀಗ ನಾನು ಒಂದೇ ಸರಿ ನಿಮಗೆ ಭೇಟಿ ಆದಾಗಲೇ ನನಗೆ ಹೀಗೆ ಅನಿಸ್ತಾ ಇದೆ. ನೂರಾರು ಬಾರಿ ನಿಮ್ಮನ್ನು ಭೇಟಿ ಆದವರಿಗೆ ಏನು ಅನಿಸ್ಬೋದು? ಅದು ಉಪಾಧ್ಯಾಯ ಅವರು ಹೇಳಬೇಕು. ನಮ್ಮ ಚಂದ್ರಶೇಖರ್ ಉಪಾಧ್ಯಾಯ ಅವರು ಹೌದು, ಒಂದು 3-4 ಸಾರಿ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಹೌದು. ಆಮೇಲಿಂದ ಇಲ್ಲಿ ಕುಮಟಾದಲ್ಲೂ ಕೂಡ ಅವರು ಉಪವಾಸ ಮಾಡಿದ್ರು. 2016-17ರಿಂದನೂ ಸಂಪರ್ಕದಲ್ಲಿದ್ದಾರೆ. ಆಮೇಲೆ ಇಲ್ಲಿ ಒಬ್ಬರು ಸಾಧಕರು ಬಂದಿದ್ದಾರೆ, ಓಂಕಾರೇಶ್ವರಿ ಅಕ್ಕ, ಬೆಂಗಳೂರಲ್ಲಿ ಅವರು ಯೋಗ ಸೆಂಟರ್ ಮಾಡಿದ್ದಾರೆ. ಅವರು ನನ್ನ ಒಡನಾಟ ಅಂತಂದರೆ 15 ವರ್ಷದ್ದು, 2009ರಿಂದ. ಅವರೆಲ್ಲ ಈ ಮಾರ್ಗದಲ್ಲಿ ಚೆನ್ನಾಗಿ, ಮೊನ್ನೆ ಕೊರೋನಾ ಆದರೂ ಕೂಡ ಅವ್ರು ಏನೋ ಒಂದು ಔಷಧಿ ತೊಗೊಳ್ಳಾರ್ದೆ ಹುಷಾರು ಮಾಡಿಕೊಂಡ್ರು. ಆ ಥರದವ್ರು ತುಂಬ ಜನ ಹೌದು ಸಂತೋಷ ಪಟ್ಟಿದ್ದಾರೆ. ಅದು ನನಗೆ ಸಾರ್ಥಕತೆ ಇದೆ. ಆಮೇಲೆ ನಮ್ಮ ತಾಯಿ ತಂದೆಗಳು ಕೀಳರಿಮೆ ಬರೆಸಲಿಲ್ಲ, ವಿದ್ಯಾಭ್ಯಾಸ ಮಾಡಿಸಿದ್ರು, ಪ್ರೀತಿ ಕೊಟ್ಟರು. ಎಷ್ಟೋ ಜನ ನನ್ನ ಸ್ನೇಹಿತರುಗಳಿಗೇನೆ ಕಣ್ಣಿಲ್ದಿದ್ದವ್ರಿಗೆ ತಾಯಿ ತಂದೆಗಳ ಪ್ರೀತಿ ಸಿಗಲಿಲ್ಲ. ಹೇಳ್ತಿದ್ರು ಅವರೆಲ್ಲ, ನೀನು ಪುಣ್ಯ ಮಾಡಿದೀಯಾ, ನಿಮ್ಮ ತಾಯಿ ತಂದೆಗಳು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನಿನಗೆ. ನೀವು ಎಷ್ಟು ಜನ ಮಕ್ಕಳು? ನಾವು 7 ಜನ ಮಕ್ಕಳು ಬದುಕಿದ್ದವರು. 12 ಜನ ನಮ್ಮ ತಾಯಿಗೆ ಮಕ್ಕಳು, ಅದ್ರಲ್ಲಿ ಬದುಕಿದ್ದವ್ರು 7 ಜನ. ನೀವು ಎಷ್ಟನೇವರು? ನಾನೇ 6ನೇವನು. ಈಗ ಅದರಲ್ಲಿ 7 ಜನರ ಪೈಕಿನೂ 2 ಹೋಗಿದ್ದಾರೆ, ಈಗ 5 ಜನ ಇದ್ದಾರೆ. ಅವ್ರದ್ದು ಸಂಪರ್ಕ ಕಡಿಮೆನೆ, ಅವರ ಅಗತ್ಯ ಇದ್ದರೆ ಭಕ್ತಿಯಿಂದ ಬರೋದ್ರೆ ಬರ್ತಾರೆ. ತಾಯಿ ತಂದೆ ಈಗ ನೀವು ಇಲ್ಲಿ ಮಠ ಮಾಡಿಕೊಂಡು ಈ ರೀತಿ ಪ್ರಕೃತಿ ಚಿಕಿತ್ಸೆ ನಡೆಸ್ತಾ ಇರೋದೆಲ್ಲ ನಿಮ್ಮ ತಂದೆ ತಾಯಿಗೆ ಗೊತ್ತಿತ್ತಾ? ಗೊತ್ತಿತ್ತು. ಅವರು ಬಂದು ನಮ್ಮ ತಂದೆ ಕೊನೆಗೆ 2.5 ವರ್ಷ ನಮ್ಮ ಆಶ್ರಮದಲ್ಲೇ ಇದ್ದರು. 88 ವರ್ಷದವರೆಗೆ ಬದುಕಿದ್ರು ಅವರು. ಕೊನೆಗೆ ಅಂದರೆ ಅವರಿಗೆ ಸ್ವಲ್ಪ ಬೇರೆ ಮಕ್ಕಳು, ಹೆಣ್ಮಗಳು ಒಬ್ಬಳೇನೆ, ತುಂಬ ಮೋಹ ಇತ್ತು. ಆ ಮೋಹ ನಿರಸನ ಆದ ಕೂಡಲೇ ನನ್ನ ಹತ್ರ ಬಂದರು. ನಾನು ಸಂತೋಷದಿಂದ, ನಮ್ಮ ಆಶ್ರಮದಲ್ಲಿ ಇದ್ದವರೆಲ್ಲ ಸಂತೋಷ ಪಟ್ಟರು. ಒಬ್ಬರು ಹಿರಿಯ ಜೀವ ಸೇವೆ ಮಾಡೋಣ ಅಂತ ಮಾಡಿದ್ರು. ತೀರ್ಕೊಳ್ಳೋ ದಿವಸದವರೆಗೂ ಅಲ್ಲೇ ಇದ್ರು. ತೀರ್ಕೊಳ್ಳೋ ದಿವಸನೇ ಅವರು ಅಲ್ಲಿ ಕರ್ಕೊಂಡೋದ್ರು ಊರಿಗೆ. ಅವತ್ತೇ ರಾತ್ರಿ ಅವ್ರದ್ದು ಜೀವ ಹೋಯ್ತು. ಅವರೆಲ್ಲ ನೋಡಿ ಸಂತೋಷ ಪಟ್ಟಿದ್ರು. ಈಗ ಕೊನೆಯದಾಗಿ ನಾವು ಸಮಯ ನಮಗೆ ಭಾಳ ಬೇಕಾದಷ್ಟಿದ್ರು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬೇಕಾದಷ್ಟು ಸಮಯನೂ ಇದೆ, ನಿಮ್ಮ ಜ್ಞಾನನೂ ಇದೆ. ನಾನು ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈ ನಮ್ಮ ಇವತ್ತಿನ ದಿನಮಾನದಲ್ಲಿ ಆರೋಗ್ಯ ಅನ್ನೋದು ಅನಿಶ್ಚಿತವಾಗಿಬಿಟ್ಟಿದೆ. ವೈದ್ಯರು, ಮನೆ ಹತ್ರನೇ ಔಷಧಿ ಅಂಗಡಿ, ಹಸುವಿನೇ ಆಗೋದಿಲ್ಲ, ಆಹಾರ ಬೇಕಾದಷ್ಟು ಉಂಟು, ಹಾಸಿಗೆ ಉಂಟು, ನಿದ್ದೆ ಬರುವುದಿಲ್ಲ. ಈ ಥರ ಜೀವನದ ವೈರುಧ್ಯಗಳು ತುಂಬ ಇದ್ದುಬಿಟ್ಟಿದೆ. ಆದ್ದರಿಂದ ಸಾಮಾನ್ಯ ಜನರ ರಕ್ಷಣೆಗೆ ನಿಮ್ಮದೊಂದು ಸರಳವಾದ ಒಂದು ದಿನದ, ಇವತ್ತು ಯುಗಾದಿ ದಿನ, ಒಂದು ಫಲದ ಸಂದೇಶದ ಥರ ನಿಮ್ಮ ಸಂದೇಶ ಏನು? ಸಾಮಾನ್ಯವಾಗಿ ತನ್ನ ಆರೋಗ್ಯ ಕಾದುಕೊಳ್ಳೋದಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಿಮ್ಮ ಸಂದೇಶ. ಮೊಟ್ಟ ಮೊದಲು ನನಗೆ ಸೇರಿದ ಸಂಪತ್ತು ನನ್ನದೇ ಅನ್ನುವ ಭಾವ ತಪ್ಪು. ಒಂದೇದು ಏನು ನನಗಿದೆ, ಸಂಪತ್ತಿದೆ, ಮನೆ ಇದೆ, ಹೊಲ ಇದೆ, ಅಥವಾ ನೌಕರಿ ಇದೆ, ನನಗೊಂದು 1.5 ಲಕ್ಷ ಸಂಬಳ ಬರ್ತಾ ಇದೆ, ನಾನೊಬ್ಬ ಲೆಕ್ಚರರ್, ಇದಕ್ಕೆಲ್ಲ ನಾನೇ ಒಡೆಯ, ನಂದೇ ಇದು ಅಂತ ಭಾವನೆ ಬಂದರೆ ಅವನು ವಾಮ ಮಾರ್ಗ ಹಿಡಿದ ಹಾಗೆ. ಸರಿ, ಕೆಟ್ಟ ಮಾರ್ಗ ಹಿಡಿದ ಹಾಗೇನೆ. ನನಗೇನು ಸಂಪತ್ತು ಬಂದಿದೆಯೋ ಅದು ಪರಮಾತ್ಮನ ಪ್ರಸಾದ ಅಂತ ಸ್ವೀಕರಿಸುವ ದೇಶದ ಸರ್ಕಾರದ ಪ್ರಸಾದ, ಕೊಡುಗೆ ನನಗೆ ಜನ ಕೊಟ್ಟಿರೋದು. ಅದನ್ನ ಬರೀ ಸ್ವೀಕರಿಸೋದು ಅಷ್ಟೇ ನಂದಲ್ಲ, ಕೊಡೋದನ್ನು ಕಲಿಬೇಕು. ಹೌದು, ನಾನು ಕೊಟ್ಟು ಉಣ್ಬೇಕು. ಹೌದು, ಕೊಟ್ಟು ಉಣ್ಣಬೇಕು ಅನ್ನುವಂಥ ಮನೋಭಾವ ಪ್ರತಿಯೊಬ್ಬರಿಗೂ ಬರ್ಬೇಕದು. ಹೌದು, ಇವತ್ತು ಯಾರೂ ಭಿಕ್ಷುಕರಿಲ್ಲ, ಯಾರೂ ಮನೆ ಹತ್ರ ಬರಲ್ಲ ಅಂತ ಅನ್ನೋದು ಆಮದ್ ಬೇರೆ. ನಾವು ಅದನ್ನು ಸಂಸ್ಥೆಗಳಿಗೋ ಅಥವಾ ಈಗ ಎಲ್ಲ ಫಾರ್ಮ್ ಚೇಂಜ್ ಆಗಿದೆ, ಇವಾಗ ಹೌದು ಸಂಸ್ಥೆಗಳಾಗಿದೆ, ಹಾಸ್ಟೆಲ್ಗಳಾಗಿದೆ, ಆಮೇಲೆ ಎಷ್ಟೋ ಅಂಗವಿಕಲ ಸಂಸ್ಥೆಗಳು, ಆರ್ಗನೈಸೇಷನ್ಸ್ ಇದೆ, ಅವ್ರುಗಳಿಗೆ ಕೊಟ್ಟು ಅದೇ ಅಲ್ಲಿ ಚೆನ್ನಾಗಿ ನಡೀತಾ ಇದೆಯಾ, ಹೌದು, ಅದನ್ನು ಗಮನಿಸ್ಕೊಳ್ತಾ, ಹೌದು, ನೀವು ಟ್ರಸ್ಟಿಗಳು ಅಲ್ದಿದ್ರು ಟ್ರಸ್ಟಿಗಳ ಥರ ಬದುಕಬೇಕು. ಹೌದು, ಟ್ರಸ್ಟೀಸ್ ಆಫ್ ಎವ್ರಿಬಡಿ. ಅದನ್ನು ನಾವು ಕಲ್ತ್ಕೊಂಡ್ರೆ ಅದು ದೊಡ್ಡ ಆರೋಗ್ಯದ ಮೊದಲನೇ ಮೆಟ್ಲು. ಅಂದರೆ ಎಲ್ಲದೂ ಪರಮಾತ್ಮನಿಗೆ ಸೇರಿದ್ದು. ಅದೇ ಈಶಾವಾಸ್ಯೋಪನಿಷತ್ತಿನ ಮೊದಲನೇ ಶ್ಲೋಕ ಹೇಳೋದು ಅದನ್ನೇ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತೆಕ್ತೇನ ಭುಂಜಿತಃ ಮಾಗ್ರದಃ ಕಸ್ಯ ಸ್ವಿಧನಂ.
ಇದೆಲ್ಲವೂ ಪರಮಾತ್ಮನಂದೇ ಅನ್ನುವ ಭಾವ ಬಂದ್ರೆ ನಾನು ಅದನ್ನು ಮಿಸ್ಯೂಸ್ ಮಾಡಲ್ಲ, ಹೌದು, ದುರುಪಯೋಗ ಆ ಪಡಿಸ್ಕೊಳ್ಳಲ್ಲ. ಭಾವನೆ ಬಂದ್ರೆ ಅವನಿಗೆ ಜವಾಬ್ದಾರಿ ಶುರು ಆಗ್ತದೆ, ಜವಾಬ್ದಾರಿ ಶುರುವಾಗುತ್ತೆ. ಜವಾಬ್ದಾರಿಯಿಂದ ಬದುಕಿದಾಗ ನಾನು ತನ್ನಿಂತಾನೇ ಬದುಕಾಸನ ಆಗ್ತದೆ. ಮೊನ್ನೆ ನಾನು ಚಿಂತನದಲ್ಲಿ ಅದೇ ಹೇಳ್ತಾ ಇದ್ದೆ, ಊಟನ ಅಂದ್ರೆ ಹೊರಗಡೆ ಚೆಲ್ಲಿ ಕೆಡಿಸೋದು ಎಷ್ಟು ಕೆಟ್ಟದ್ದು, ಅಪರಾಧ ಅದೊಂದು ದೊಡ್ಡ ಅಪರಾಧ. ವಿಪರೀತ ನೀಡಿಸ್ಕೊಂಡು ಅದನ್ನ ಒಳಗೆ ಹಾಕಿ ಮುಗಿಸ್ಬಿಡೋಣ, ಜಾಸ್ತಿ ತಿನ್ಬಿಡೋಣ ಅಂತ ಮಾಡಿದ್ರೆ ಅದು ಅಪರಾಧನೇ. ಹೌದು, ಒಳಗಡೆನೂ ಹಾಕಿ ಕೆಡಿಸ್ಬಾರ್ದು, ಹೌದು, ಹೊರಗಡೆ ಚೆಲ್ಲಿ ಕೆಡಿಸ್ಬಾರ್ದು. ಅಲ್ಲಿಂದ ಶುರುವಾಗಿದ್ದು ನಮ್ಮ ಅಧ್ಯಾತ್ಮ ಜೀವನ ಅಥವಾ ಧರ್ಮ ಜೀವನ. ಮುಂದೆ ಎಲ್ಲವನ್ನೂ ಹಂಚ್ಕೊಳ್ತೀವಿ, ಆವಾಗ ಇಡೀ ಸಮಾಜ ಅಥವಾ ಇಡೀ ದೇಶ ನನ್ನದಾಗತ್ತೆ. ಇಡೀ ದೇಶ ಸಮಾಜ ನಂದಾದಾಗ ನಾನು ದೇಶಭಕ್ತ ಕುಟುಂಬ ನಂದಾಗ್ಲೇಬೇಕು. ಹೌದು, ಅಲ್ಲಿ ಬರ್ತಕ್ಕಂಥ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನೇ ಇದ್ರೂ ಸಹಿಸ್ಕೊಳ್ತೀನಿ ನಾನು. ಹೌದು, ಗಂಡ ಹೆಂಡತಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಗುರು ಶಿಷ್ಯರು ಇರ್ಬೋದು. ಕೋರ್ಟ್ ಮೆಟ್ಟಿಲು ಹತ್ತೋದನ್ನ ಬಿಡಿ, ಸಾಧ್ಯವಾದಷ್ಟು ಮಟ್ಟಿಗೆ. ಇದು ಇಲ್ಲಿಂದ ಶುರು ಆಗ್ಬೇಕು ಆರೋಗ್ಯದ ವಿಷಯ. ಹೌದು, ಚಿಂತನೆಯಲ್ಲಿ ಬದಲಾವಣೆ ಆಗದೆ ಹೋದ್ರೆ ಆರೋಗ್ಯ ಪ್ರಾಪ್ತಿ ಆಗೋದಿಲ್ಲ. ಪರಿವರ್ತನೆಯ ದಿನವೂ ಪರಿವರ್ತನೆಯ ಒಂದು ಪಯಣ. ಈಗ ಹಾಸ್ಪಿಟ್ಲ್ಗಳು ಸಿಕ್ಕಾಪಟ್ಟೆ ತೆಗಿತಾ ಇದ್ದಾರೆ. ಮೋದಿಜಿಯ 10 ವರ್ಷದಲ್ಲಿ 300 ಮೆಡಿಕಲ್ ಕಾಲೇಜ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಏನು ಪ್ರಯೋಜನ ಆಗಲ್ಲ. ಇನ್ನು ರೋಗಿಗಳನ್ನ ಜಾಸ್ತಿ ಮಾಡ್ತೀರಾ ಹೊರತು ಆರೋಗ್ಯವನ್ನು ಅದರರ್ಥ ಮಾಡಬಾರ್ದು ಅಂತ ನಾನು ಹೇಳಲ್ಲ. ಅವರು ಪ್ರಧಾನಮಂತ್ರಿಯಾಗಿ ಅವ್ರು ಮಾಡ್ಬೋದು, ಆದ್ರೆ ನಾವು ಅದರಿಂದ ಔಟ್ಕಮ್ ಏನ್ ಬರುತ್ತೆ, ಇನ್ನು 10 ವರ್ಷದ 20 ವರ್ಷದ ಮುಂದಕ್ಕೆ ನಮ್ಮ ಆರೋಗ್ಯ ಸ್ಥಿತಿ ಹೇಗಿರುತ್ತೆ ಅಂತ ನಾವು ಯೋಚನೆ ಮಾಡ್ಬೇಕು. ಆಮೇಲೆ WHO ಹೇಳ್ತಾ ಇದೆ, ಇನ್ನು ಆಂಟಿಬಯೋಟಿಕ್ಸ್ ಇನ್ನೊಂದು 25 ವರ್ಷ ಕೆಲಸನೇ ಮಾಡಲ್ಲ ಯಾವುದು ಕೂಡ. ಹೌದಲ್ಲ, ಈಗಾಗಲೇ ಶುರುವಾಗಿದೆ ಅದು. ಅಮೆರಿಕದಲ್ಲಿ, ಜರ್ಮನಿಯಲ್ಲಿ ಕಾಯಿಲೆಗಳ ಹೆಸರೇ ಹೇಳಕ್ಕಾಗ್ತಾ ಇಲ್ಲ, ಅಂತಂತ ಕಾಯಿಲೆಗಳು ಬರ್ತಾ ಇದೆ. ಹೌದಲ್ಲ, ಹೌದೌದು, ಬಹಳ ದೊಡ್ಡ ಸವಾಲಾಗಿದೆ ಅವರಿಗೆಲ್ಲ. ಆದರೆ ಈ ಮಾರ್ಗಕ್ಕೆ ಬರೋವಂಥದ್ದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ರೋಗಗಳಿಂದನೇ ಪ್ರಳಯ ಆಗುತ್ತೋ ಗೊತ್ತಿಲ್ಲ ನನಗೆ. ಆದರೆ ನೀವು ಅಂದುಕೊಂಡ ಹಾಗೆ ನಿಮ್ಮ ಜೀವನ ನಡೀತಿರುವ ಹಾಗೆ ಪ್ರಕೃತಿ ಚಿಕಿತ್ಸೆಯ ದಾರಿಯಲ್ಲಿ ಹೋದರೆ ಮನುಷ್ಯನಿಗೆ ಪ್ರಕೃತಿಯ ಒಂದು ಭಾಗ ಅನ್ನೋ ಭಾವನೆ ಪ್ರಜ್ಞೆ ಅವನಲ್ಲಿ ಬಂದರೆ ನಿಜಕ್ಕೂ ಅವನು ಎಲ್ಲರ ಜೊತೆ ಸಂಪತ್ತಾಗಿ ಈ ಜೀವನದಲ್ಲಿ ಉಳಿಬಹುದು ಅಂತ. ಖಂಡಿತ ಖಂಡಿತ. ಆ ದೃಷ್ಟಿಯಿಂದ ನಾವು ಈಗ ನಮ್ಮ ಆಶ್ರಮದಲ್ಲಿ ನಮಗೆ 20 ವರ್ಷದಿಂದ 1 ಎಕರೆ 5 ಗುಂಟೆ ಒಬ್ರು ದಾನ ಕೊಟ್ಟರು. ಮತ್ತೆ ಒಂದೆರಡು ಎಕರೆ ನಾವು ಖರೀದಿ ಮಾಡಿದ್ವಿ. 3.5 ಎಕರೆಯಲ್ಲಿ ನಾವು ಎಷ್ಟು ಚೆನ್ನಾಗಿ ಬದುಕ್ತಾ ಇದೀವಿ ಅಂದ್ರೆ, ಇವಾಗ ನಾವು ಸಮೃದ್ಧವಾಗಿ ಬದುಕ್ತಾ ಇದೀವಿ. ನೀರಿನ ಕೊರತೆ ಇಲ್ಲ, ಮಳೆ ನೀರು ಹಿಂಗಿಸ್ಕೊಳ್ತೀವಿ, ಗೋಶಾಲೆ ಮಾಡ್ಕೊಂಡಿದೀವಿ. ಇಂಥ ಬರಗಾಲದ ಕಾಲದಲ್ಲೂ ನಾವು ಮಳೆ ನೀರು ಕುಡಿತಾ ಇದ್ದೀವಿ. ನೀವೆಲ್ಲ ಸಮುದ್ರ ದಂಡೆಯಲ್ಲಿದೆ, ಸಿಕ್ಕಾಪಟ್ಟೆ ಮಳೆ ನಿಮಗೆ, ಮಳೆ, ನೀವ್ಯಾರು ಮಳೆ ನೀರು ಕುಡಿತಾ ಇಲ್ಲ. ಆದ್ರೊಂದು ಇಲ್ಲಿ ಏನಿದೆ ಅಂದ್ರೆ, ಅದು ವಾಟರ್ ಎವ್ರಿವೇರ್, ನೋ ಒನ್ ಡ್ರಾಪ್ ಟು ಡ್ರಿಂಕ್ ಅನ್ನೋ ಪದ್ಧತಿ ತರ ಆಗ್ಬಿಟ್ಟಿದೆ ನಮ್ದು. ಸುತ್ತಲೂ ನೀರಿದೆ, ಆದ್ರೆ ಕುಡಿಯೋಕೆ ಮಾತ್ರ ನೀರಿಲ್ಲ. ಅದಕ್ಕೆ ಇನ್ಮೇಲೆ ನೀವೆಲ್ಲರೂ ಕರಾವಳಿ ಜನ ಹೌದು ಇನ್ನೂ ಸ್ವಲ್ಪ ಜಾಣರಾಗ್ಬೇಕು. ಬಹಳ ಜಾಣರು ನೀವೆಲ್ಲ. ಹೌದು, ಇನ್ನೂ ಸ್ವಲ್ಪ ಜಾಣರಾಗ್ಬೇಕು. ಹೌದೌದು, ಎಲ್ಲ ಈಗ ಜಾಣರು ಅಂತ ತಿಳ್ಕೊಂಡು ದಡ್ಡರಾಗಿದ್ದೇವೆ, ಇನ್ನೂ ಆಗ್ಬೇಕಾಗಿದೆ. ತುಂಬಾ ನನಗೆ ಅದೇ ಸಂತೋಷ ಆಗುತ್ತೆ. ಇಲ್ಲಿ ಮಳೆ ಒಂದು ಕುಮಟಾದಲ್ಲಿ ಇದ್ದ ದಿವಸ ನಾನು ಒಂದು ದಿವಸ ರಾತ್ರಿ 5 ತಾಸು ಮಳೆ ಬಂತು. ನನ್ನ ಜೀವನದಲ್ಲಿ ಅಷ್ಟು ಮಳೆ ಎಂದೂ ನೋಡಿರ್ಲಿಲ್ಲ. ಹೌದೌದು, ಅದು ಜೋರಾಗೆ ಬಂತು. ಹೌದು, ಆ ನೀರನ್ನು ನನ್ನ ಕೈಗೆ ಏನಾದ್ರು ಒಂದಿಷ್ಟು ಜಮೀನು ಆ ನೀರು ಸಿಕ್ಕಿದ್ರೆ ಹೌದು, ಸಾವಿರಾರು ಜನರಿಗೆ ಮಳೆ ನೀರು ಕುಡಿಸ್ಬಿಡ್ತಾ ಇದ್ದೇನೆ. ನಿಮ್ಮ ಈ ಕಲ್ಪನೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ, ಅದರಲ್ಲೂ ಕರಾವಳಿ ಎಲ್ರಿಗೂ ಒಂದು ವೇದವಾಕ್ಯ ಆಗಲಿ ಅಂತ ಹೇಳ್ತಾ, ಈಗಾಗಲೇ ತುಂಬ ಸಮಯ ಆದರೂ ಕೂಡ ನಮಗೆ ಸಂತೋಷ ಆಗಿದೆ. ಈ ಹೇಳ್ತಾರಲ್ಲ, ಗುಡಿಗೆ ಹೊರಟ ದಾರಿಯಲ್ಲಿ ಹೆಜ್ಜೆಗೊಂದು ಹೂವಿದೆ, ಪುಣ್ಯ ಪಯಣ ಸಾರುವಲ್ಲಿ ನಿಮಿಷಕ್ಕೊಂದು ನೋವಿದೆ ಅಂತ ಎಕ್ಕುಂಡಿ ಮಾಸ್ಟರ ಕವಿತೆಯ ಸಾಲಿನ ಜೊತೆ ನಾವು ನಮ್ಮ ಆ ಸಾಲಿಗೆ ಸಾಕ್ಷಿಯಾಗಿ ಇರುವಂಥ ನೋವಿನ ಜೊತೆಗೆ ನಲಿವನ್ನು ಬಿತ್ತುತ್ತಾ ಪ್ರಕೃತಿ ಚಿಕಿತ್ಸೆಯ ಮೂಲಕ ತಮ್ಮ ಅತ್ಯಂತ ಮಾದರಿಯ ಜೀವನದ ಮೂಲಕ ನಮ್ಮ ನಡುವೆ ಬೆಳಕಾಗಿರುವ ಬಸವಾನಂದ ಸ್ವಾಮಿಗಳಿಗೆ ನಮ್ಮ ವೀಕ್ಷಕರ ಪರವಾಗಿ ವಂದಿಸ್ತಾ ಈ ಪುಟ್ಟ ಸಂದರ್ಶನವನ್ನು ನಾನು ಮುಗಿಸ್ತೇನೆ. ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ.